ಇವರು ಹಲವಾರು ಜನಕ್ಕೆ ಒಂದು ಫ್ರೆಂಡ್ ಆಗಿದ್ದಾರೆ, ಗೈಡ್ ಆಗಿದ್ದಾರೆ, ಆದರೆ ಇವರು ಪ್ರಪಂಚಕ್ಕೆ ಅವಧೂತರಾಗಿದ್ದಾರೆ. ಈ ತಕ್ಷಣಕ್ಕೆ ನಿಮ್ಮ ದೇಹ ಮತ್ತು ಮನಸ್ಸು ಯಾವೊಂದು ಶಕ್ತಿನ ಒಂದು ಅವಲಂಬಿಸಿದೆ ಅಂತ ಹೇಳ್ಬೋದು? ಒಳಗಿರೋ ಆತ್ಮನಿಗೆ ಪ್ರಶ್ನೆ ಆದರೆ ಆರಾಮುಂಟು. ನಾವೆಲ್ಲ ಜೈ ಶ್ರೀರಾಮ ಅನ್ನೋದು ರಾಮನ ಜಾತಿ ಕೇಳಿ ಅಲ್ಲ, ರಾಮನ ನೀತಿ, ರಾಮ ಧರ್ಮ ವಿಗ್ರಹ. ತಾಯಿ ತೊಡೆ ಮೇಲೆ ನಿದ್ದೆ ಮಾಡಿದಾಗ ಎಂಥ ಡಿಪ್ರೆಷನ್ನು ಹೋಗುತ್ತೆ, ಯಾವ ಟ್ಯಾಬ್ಲೆಟ್ ಬೇಡ, ಅದು ತಾಯಿಯ ತಾಕತ್ತು. ಭಾರತ ಸನಾತನ ಧರ್ಮ ಅಪಾಯದಲ್ಲಿದೆ ಅಂತ ನಿಮಗೆ ಅನ್ಸುತ್ತಾ ಗುರುಗಳು? ಮರ್ಮವನ್ನು ಒಳಗೊಂಡ ವಸ್ತುವೇನು ಧರ್ಮ. ನಡವಳಿಕೆ ನಮಸ್ಕಾರ ಆಗಬೇಕಮ್ಮ, ನಮಸ್ಕಾರವೇ ಬದುಕಾಗಬೇಕು. ಇಲ್ಲಿ ಎಷ್ಟು ಜನ ಬಂದ್ರೂ ಅವ್ರಿಗೆ ಏನು ಬೇಕು ಅಂತ ನಿಮಗೆ ಗೊತ್ತಾಗತ್ತಲ್ಲ. ಯಾವ ಬೆಳಕು ನನ್ನನ್ನು ಆಳುತ್ತಾ ಉಂಟು ಅದೇ ಬೆಳಕು ನಿನ್ನನ್ನು ಆಳುತ್ತಾ ಇರೋದು. ನನಗೆ ಗೊತ್ತು, ನಿಂಗೆ ಗೊತ್ತಿಲ್ಲ, ಅಷ್ಟೇ ಡಿಫ್ರೆನ್ಸ್. ಎಲ್ರಿಗೂ ನಮಸ್ಕಾರ. ನಾನು ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಒಂದು ಪ್ರಾರಂಭ ಹೇಗೆ ಮಾಡಬೇಕು ಅನ್ನೋದು ನನಗೆ ಒಂಥರ ದಿಗ್ಭ್ರಾಂತಲಾಗ್ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಒಂದು ದೊಡ್ಡ ಪ್ರಯತ್ನನೇ ಪಡ್ತಾ ಇದ್ದೀನಿ ಅನ್ಸುತ್ತೆ. ದೇವಸ್ಥಾನಕ್ಕೆ ಬಂದು ದೇವ್ರನ್ನ ಮಾತಾಡಿಸೋ ಅಂಥ ಒಂದು ದಿಟ್ಟ ನಿರ್ಧಾರ ನಾನಿವತ್ತು ತೊಗೊಂಡಿದ್ದೀನಿ. ಅವರ ಆಶೀರ್ವಾದನೆ ಪಡ್ಕೊಳ್ತಾ ನಾವಿವತ್ತು ಮೊದಲನೆಯ ಒಂದು ವಿಶೇಷ ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೀವಿ. ಪ್ರಪಂಚಕ್ಕೆ ಇವರು ಒಂಥರ ಐ ಥಿಂಕ್ ಇವ್ರನ್ನ ಏನಂತ ಪರಿಚಯ ಮಾಡಿಕೊಡೋದು ಅಂತಲೇ ನಮಗೆ ಕನ್ಫ್ಯೂಸ್ ಆಗುತ್ತೆ. ಇವರು ಹಲವಾರು ಜನಕ್ಕೆ ಒಂದು ಫ್ರೆಂಡ್ ಆಗಿದ್ದಾರೆ, ಇನ್ನೂ ಒಂದು ಕೆಲವಾರು ಜನಕ್ಕೆ ತಂದೆ ಆಗಿರ್ತಾರೆ, ಗೈಡ್ ಆಗಿದ್ದಾರೆ. ಹಾಗೆ ಒಂದೊಂದು ವರ್ಗಕ್ಕೆ ಒಂದೊಂದು ಥರ ಇವರು ಕಾಣಿಸ್ಕೊಳ್ತಾ ಇರ್ತಾರೆ. ಆದರೆ ಇವರು ಪ್ರಪಂಚಕ್ಕೆ ಅವಧೂತರಾಗಿದ್ದಾರೆ. ಇವರೇ ನಿಮ್ಮೆಲ್ಲರ ಪ್ರೀತಿಯ ಅವಧೂತ ವಿನಯ್ ಗುರೂಜಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುರುಗಳೇ, ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ ಅಂತ ನಿಮ್ಮನ್ನ ಕೇಳಕ್ಕೆ ತಪ್ಪಾಗುತ್ತೆ, ಸ್ವಲ್ಪ ಹುಷಾರಿಲ್ಲ ಅಂತ ಗೊತ್ತಾಗ್ತದೆ, ಆದರೂ ಕೇಳ್ತೀನಿ, ಹೇಗಿದ್ದೀರಾ ಗುರುಗಳೇ? ಶರೀರಕ್ಕ ಪ್ರಶ್ನೆ ಆದರೆ ಶೀತ ಉಂಟು, ಒಳಗಿರೋ ಆತ್ಮನಿಗೆ ಪ್ರಶ್ನೆ ಆದರೆ ಆರಾಮುಂಟು. ಖಂಡಿತ. ಈ ತಕ್ಷಣಕ್ಕೆ ನಿಮ್ಮ ದೇಹ ಮತ್ತು ಮನಸ್ಸು ಯಾವೊಂದು ಶಕ್ತಿನ ಒಂದು ಅವಲಂಬಿಸಿದೆ ಅಂತ ಹೇಳ್ಬೋದು? ನೋಡು, ಎಲ್ಲ ಎಲೆಗಳು ಒಂದೇ ಶಕ್ತಿಯನ್ನೇ ಅವಲಂಬಿಸಿರೋದು. ಎಲ್ಲ ಗಿಡ, ಎಲೆ, ಮರ ಹೆಸರು ಬೇರೆ ಇರ್ಬೋದು, ಎಲೆಗಳ ರೂಪ ಆಕಾರ ಬೇರೆ ಇರ್ಬೋದು, ಎಲ್ಲವೂ ಡಿಪೆಂಡ್ ಆಗಿರೋದು ಒಂದನ್ನೇನು, ಸೂರ್ಯರಶ್ಮಿ ಅಲ್ವಾ? ಕಾಸ್ಮಿಕ್ ಫ್ಲೋ ಅಲ್ಲೇ ಎಲ್ಲವೂ ಇರೋದು. ಇಲ್ಲಿ ಸ್ವಲ್ಪ ಅದರ ಪರಿಚಯ ಉಂಟು, ಬೇರೆಯವರಿಗೆ ಅದರ ಪರಿಚಯ ಒಳಗುಂಟು, ಅವರ ಅರಿವಿಗಿಲ್ಲ, ಅಷ್ಟೇ ವ್ಯತ್ಯಾಸ. ತುಂಬ ಜನಕ್ಕೆ ನೀವು ವಿನಯ್ ಗುರೂಜಿ, ಅವಧೂತ ವಿನಯ್ ಗುರೂಜಿ ಅಂತ ಪ್ರಪಂಚಕ್ಕೆ ನೀವು ಮಾರ್ಗದರ್ಶನ ಕೊಡ್ತಾ ಇರ್ತೀರ. ಆದರೆ ಪ್ರೊಫೆಸರ್ ವಿನಯಿಂದ ಅವಧೂತ ವಿನಯ್ ಗುರೂಜಿ ಆದಂಥ ಒಂದು ಟ್ರಾನ್ಸ್ಫರ್ಮೇಷನ್, ಅದು ಸಂದರ್ಭ ಬಗ್ಗೆ ಹೇಳೋದಾದರೆ? ನೋಡು, ನಾನು ನನ್ನ ಧ್ಯಾನ ಎಲ್ಲ ಶುರು ಮಾಡಿದ್ದು, ನಾನೊಂದು ಶಾಲೆಗೆ ಹೋಗೋ 2ನೇ ಕ್ಲಾಸಿನ ಸಮಯ. ಶಿವಭಕ್ತಿಗೆ ನನ್ನ ಅಜ್ಜಿ ಮನೆ ಇದ್ದಿದ್ದು ಶೃಂಗೇರಿ ಮಲಹಾನಿಕೇಶ್ವರ ಬೆಟ್ಟದ ಕೆಳಗೆ. ನಾನು ಹುಟ್ಟಿದ್ದು ಅಲ್ಲಿ ವಿಡಂಬಕ ಮಹರ್ಷಿಗಳ ತಪಸ್ಸು ಮಾಡಿದ್ರು. ಆ ದೇವಸ್ಥಾನದಿಂದ ಫಸ್ಟ್ ಕೆಳಗಿಳಿದ್ರೆ ಇರೋ ಮನೆ ನಮ್ಮ ಅಜ್ಜಿ ಮನೆ. ನನಗೆ ಜಾಸ್ತಿ ಕೆಳಗೆ ಹೋದರೆ ಸಿಟಿ, ಮೇಲೆ ಹೋದರೆ ಶಿವ, ಅವನಿಂದ ಆಚೆ ಏನಿಲ್ಲ. ಹಾಗಾಗಿ ನಾನು ಹುಟ್ಟಿದ್ದ ಜಾಗವು ಶಾರದೆ ಊರೇ, ಶೃಂಗೇರಿ. ನಮ್ಮ ಅಜ್ಜಿ ದಿನ ಬೆಳಗ್ಗೆ ಕರ್ಕೊಂಡು ಹೋಗ್ತಿದ್ದಿದ್ದು ಶಿವನ ದೇವಸ್ಥಾನ. ಫಸ್ಟು ಶಿವ ಪಾರ್ವತಿಯನ್ನು ನೋಡೇ ಶುರುವಾಗಿದ್ದು, ಅಲ್ಲಿ ಜೀವನ ಶುರುವಾಗ್ತಿದ್ದಿದ್ದೇ ಹಾಗೆ. 6:30ವರೆಗೆ ಹೂಕಿತ್ತು ಈಶ್ವರ ದೇವಸ್ಥಾನ ಕೊಟ್ಟು ಬರಬೇಕಿತ್ತು. ಅದು ನಮ್ಮ ಅಜ್ಜಿ ಮನೇಲಿದ್ದ ರೂಳೆ. ಬೆಳಗ್ಗೆ ಮುಂಚೆ ಬೆಡ್ ಕಾಫಿಗಿಂತ ಮಲಹಾನಿಕೇಶ್ವರನಿಗೆ ಅಭಿಷೇಕ ಆದ ತೀರ್ಥವೇ ನಮಗೆ. ಅದು ತೊಗೊಂಡ್ಮೇಲೆ ಮನೇಲಿ ಕಾಫಿ ಕುಡಿಯೋದು. ಯಾಕೆ, ನಮ್ಮ ಅಮ್ಮನ ಮನೆ ಸ್ವಲ್ಪ ಆರ್ಥೋಡಾಕ್ಸ್ ಇದ್ದಿದ್ದು, ಅವರವರ ಚೌಕಟ್ಟಲ್ಲೇ ಬದುಕ್ತಾ ಇದ್ದಿದ್ದು. ಮತ್ತು ಸಂಜೆ ಬೆಳಗ್ಗೆ ನಿಮಗೆಲ್ಲ ಅಲಾರಾಮ್ ಕೇಳಿದರೆ ನಮಗೆ 5:00ವರೆಗೆ ಆ ಬೆಟ್ಟದಲ್ಲಿ ಹಾಕು ಶಿವಸ್ತುತಿ ಕೇಳ್ತಾ ಇತ್ತು, ಘಂಟಾನಾದ ಕೇಳ್ತಿತ್ತು. ರಾತ್ರಿ ಮಲಗುವ ತನಕ ಈ 5-6ನೇ ಕ್ಲಾಸ್ ತನಕ ಅಲ್ಲೇ ಇದ್ದೆ ನಾನು. ಅಷ್ಟು ಇಯರು ರಾತ್ರಿ ಮಲಗಬೇಕಾದ್ರೂ ಆ 9:30 ಘಂಟಾನಾದ ಮಹಾಮಂಗಳಾರತಿದು ಫಸ್ಟ್ ಕೇಳೋದೇ ನಮ್ಮನೆ.
ಅದರೊಂದಿಗೆ ಶುರುವಾಯಿತು, ಅದರ ಇನ್ಫ್ಲೂಯೆನ್ಸ್ ಇರ್ಬೋದು. ಯಾಕೆ ನೀನು ಎಲ್ಲಿ ಯಾವ ಗಿಡ ಯಾವ ಮಣ್ಣಲ್ಲಿ ಬೆಳೆಯುತ್ತೋ ಅದರ ಸ್ವಭಾವ ಅದಕ್ಕೆ ಬರುತ್ತೆ. ಒಬ್ಬ ಮನುಷ್ಯನ ಸ್ವಭಾವ ಹೇಗೆ ಕ್ರಿಯೇಟ್ ಆಗೋದೊಂದು ಅವನ ತಂದೆ ತಾಯಿ ಜೆನೆಟಿಕ್ಸ್, ಅವನೆಲ್ಲಿ ಬೆಳೀತಾನೆ ಮತ್ತು ಅವನ ಸವಾಸ, ಇದಿಷ್ಟು ಸೇರಿ ಅವನ ವ್ಯಕ್ತಿತ್ವ ಆಗೋದು. ವ್ಯಕ್ತಿ ಪ್ಲಸ್ ತತ್ವ, ಆವಾಗ ವ್ಯಕ್ತಿತ್ವ. ನೀನು ಯಾವ ಗಿಡನ ಮರಳಲ್ಲಿ ಇಟ್ಟರೆ ಅದು ಅದರ ಸ್ವಭಾವಕ್ಕೆ ಹೋಗ್ತದೆ. ಅದೇ ಗಿಡನ ನೀರು ಪಾಟಲ್ಲಿ ಬೆಳೆಸೋದುಂಟು ಈಗ ಹೈಡ್ರೋಟೆಕ್ನಾಲಜಿ, ಅದು ಅದರ ಸ್ವಭಾವಕ್ಕೆ ಬರುತ್ತೆ. ಒಂದು ಫಲವತ್ತಾದ ಭೂಮಿಯಲ್ಲಿ ಸರಿ ಬಿಸಿಲು ಬೆಳಕು ಕೊಟ್ಟು ಬೆಳೆದ್ರೆ ಅದು ಹೇಗೆ ಬೆಳಿಬೇಕು ಹಾಗೆ ಬೆಳೆಯುತ್ತೆ. ಹಾಗಾಗಿ ನನ್ನ ಬದುಕಲ್ಲಿ ಶುರು ಗುರು ಅಂತ ಹೇಳಿದರೆ ನನ್ನ ತಾಯಿ ಅವರು ಫಸ್ಟು ಈ ಪೂಜೆ ಪುನಸ್ಕಾರ ದೇವಸ್ಥಾನ ಎಲ್ಲ ತೋರಿಸ್ತವ್ರು. ಅವರು ಅವರ ಹೆಸರು ನಾರಾಯಣಿ ಅಮ್ಮ ಅಂಥೇಳಿ, ಅವ್ರು ಈಗಲೂ ಇದ್ದಾರೆ, ಶೃಂಗೇರಿಲಿ ಇದ್ದಾರೆ. ಅವರಿವತ್ತು ಅದೇ ಲೈಫ್ ಸ್ಟೈಲ್ ಇನ್ನೂ ಬದಲಾಗಿ. ಇವತ್ತು ಅವರು ಬೆಳಗ್ಗೆ ಮುಂಚೆ ಶಿವನ ದರ್ಶನ ಮಾಡ್ತಾರೆ, ಸಂಜೆಯೂ ಈಶ್ವರನ ದೇವಸ್ಥಾನದ ಕಡೆ ತಿರುಗಿ ದೀಪ ಹಚ್ಚಿ ಅವರ ಊರಲ್ಲಿದ್ದರೆ ಅದರ ಹಾಗೆ. ಅಂದರೆ ಒಂದು ದಿನದ ಅಭ್ಯಾಸ ಅಲ್ಲ, ಅದನ್ನು ಕೃಷ್ಣ ಹೇಳ್ತಾನೆ, ಅಭ್ಯಾಸೇನ ಕೌಂತೆಯ. ಮನಸ್ಸು ಚಂಚಲಕ್ಕೆ ಹೋಗಿದ್ದು ಅಭ್ಯಾಸದಿಂದ, ಅದನ್ನೀಗ ಒಳಗೆ ಎಳಿಬೇಕು. ಈಗ ಉಸಿರನ್ನು ಹೊರಗೆ ಬಿಟ್ವಿ ಅಥವಾ ಕಣ್ಣನ್ನು ಹೊರಗೆ ಬಿಟ್ವಿ, ಅದು ಎಕ್ಸ್ಪ್ಯಾನ್ಷನ್ ಆಯಿತು, ಸುಮಾರು ವಸ್ತುಗಳನ್ನು ನೋಡ್ತು, ಡಾಟಾ ಸಿಗ್ತದೆ. ಅದೀಗ ಒಳಗೆ ಹೋಗಬೇಕು. ಇದು ಒಂದು ಪ್ರಯತ್ನನೇ ಬಿಟ್ಟಿತ್ತು. ನೋಡ್ತು ಹೊರಗಡೆ ಇಷ್ಟು ದೊಡ್ಡ ಗಾಢ ಪಿಕ್ಚರಲ್ಲಿ ಇಷ್ಟು ಕಂಟೆಂಟ್ಗಳು ಸಿಕ್ತು, ಆ ಡಾಟಾ ತೆಗೆದು ಇಲ್ಲೆಲ್ಲೋ ಸ್ಮೃತಿಯಲ್ಲಿ ಇತ್ತು. ಹಾಗಾಗಿ ಮನುಸ್ಮೃತಿ, ಮನುಷ್ಯ ಜ್ಞಾಪಕಗಳೊಂದಿಗೆ ಬದುಕು. ಸ್ಮೃತಿ ಅಂದರೆ ಜ್ಞಾಪಕ, ಆ ಜ್ಞಾಪಕದ ಜೊತೆಗೆ ನೀವು ಬದುಕ್ತಾ ಇರೋದು, ಅದಕ್ಕೆ ಮನುಷ್ಯರು. ಪ್ರಾಣಿಗಳು ಜ್ಞಾಪಕದ ಜೊತೆಗೆ ಬದುಕಲ್ಲ, ಕಮ್ಮಿ ಜ್ಞಾಪಕ ಇರುತ್ತವೆ ಅಲ್ವಾ. ಒಬ್ಬನಿಗೆ ನಿನ್ನನ್ನೇ ಕರೆದು ಕೇಳಿದರೆ 1ನೇ ಕ್ಲಾಸಿಂದನೂ ಒಂದಿಷ್ಟು ಇನ್ಸಿಡೆಂಟ್ ಜ್ಞಾಪಕ ಇರಲ್ಲ. ಅದರಲ್ಲಿ ಬೇಜಾರು ಇದೆ, ಖುಷಿಯೂ ಇದೆ, ತುಂಬ ಪಾಸಿಟಿವನ್ನು ಕ್ರಿಯೇಟ್ ಮಾಡೋ ಜ್ಞಾಪಕಗಳು ಇದೆ. ಅದನ್ನು ಸ್ಪೆಷಲ್ ಮೂಮೆಂಟ್ ಅಂತೀವಿ, ಇನ್ನೊಂದು ಬ್ಯಾಡ್ ಮೂಮೆಂಟ್ ಅಂತೀವಿ, ಇನ್ನೊಂದು ಖುಷಿ ಮೂಮೆಂಟ್ ಅಂತೀವಿ. ಕಾಮನ್ ವರ್ಡ್ ಯಾವುದು? ಮೂಮೆಂಟ್. ಒಂದು ಆ್ಯಕ್ಷನ್ ಕಾಮನ್. ಸೊ ಆ ಪ್ರಕ್ರಿಯೆ ನಮ್ಮನ್ನು ಈ ಲೈನಿಗೆ, ಅದು ಪ್ರೊಫೆಸರ್ ಆದಾಗ ಟ್ರಾನ್ಸ್ಫಾರ್ಮೇಷನ್ ಅಂತ ಕರೆಯಲ್ಲ. ಶಿವನ ಬಗ್ಗೆ ಇದ್ದ ಒಂದು ಪ್ರೀತಿ, ನಾಲೆಡ್ಜ್ ಇಲ್ಲದ ಪ್ರೀತಿ, ಯಾವಾಗ ಅದು ನಾಲೆಡ್ಜಿಗೆ ಕನ್ವರ್ಟ್ ಆಯಿತು, ರಮಣರ ಇನ್ಫ್ಲೂಯೆನ್ಸು, ಪುತ್ತೂರಜ್ಜನ ಇನ್ಫ್ಲೂಯೆನ್ಸು, ಚಂದ್ರಶೇಖರ ಭಾರತಿಗಳ ಇನ್ಫ್ಲೂಯೆನ್ಸು, ವೆಂಕಟಾಚಲಯ ಅವಧೂತರ ಇನ್ಫ್ಲೂಯೆನ್ಸು, ಬಿಂದುಮಾದವರ ಇನ್ಫ್ಲೂಯೆನ್ಸು, ಎಲ್ಲರನ್ನೂ ನಾವು ಭೇಟಿ ಮಾಡಿತ್ತು. ಕಲ್ತಾಯಿತು ಅಂತ ನನಗೇನು ಅನ್ನಿಸ್ಲಿಲ್ಲ, ನಾನಿನ್ನೂ ಕಲಿಯುವುದರಲ್ಲೇ ಇದ್ದೀನಿ. ಕಲ್ತಾದಾಗ ಅವಧೂತರು ಗುರುಗಳು ಆ ಶಬ್ದ ಎಲ್ಲ ತಗೊಳ್ಳುವ, ಆದರೆ ನಮ್ಮ ಪಂಥಕ್ಕೆ ಆ ಶಬ್ದ ಉಂಟು. ಈಗ ಹೇಗೆ ಶೃಂಗೇರಿ ಪೀಠಕ್ಕೆ ಪರಮಹಂಸ ಅಂತುಂಟು, ಈ ನಾಥ ಪಂಥಕ್ಕೆ, ಅವಧೂತ ಪಂಥಕ್ಕೆ ಆರೂಢ ಪಂಥ ಅಂತ ಉಂಟು. ಈ ಪಂಥ, ಈಗ ನನ್ನ ಆಶ್ರಮದ ಮೂಲ ಗುರುಗಳು ದತ್ತಾತ್ರೇಯರಾದ್ರಿಂದ ಆ ಶಬ್ದವನ್ನು ಯೂಸ್ ಮಾಡ್ತೀವಿ. ನಿಮ್ಮ ಮೊದಲನೇ ಗುರು ತಾಯಿಯ ತಾಯಿ ಅಂತ ಹೇಳಿದ್ರಿ. ಎಲ್ಲರಿಗೂ ನೋಡು, ಅಜ್ಜಿ ಎಷ್ಟು ದೊಡ್ಡ ಗುರು ಯಾರಿಗೂ ಇರಲಿಕ್ಕಿಲ್ಲ. ನನ್ನ ವಿಚಾರದಲ್ಲಿ ಅಂತಲ್ಲ, ಎಲ್ಲರ ವಿಚಾರದಲ್ಲಿ. ಅಜ್ಜಿ ಜೊತೆಗೆ ಬದುಕಿದ ಮಕ್ಕಳಿದ್ರೆ. ಭಾರತ ಅಂದ್ರೇನು? ನಾವೆಲ್ಲ ಭಾರತೀಯರು ಅಂತ ಬಡ್ಕೊಳ್ತೀವಿ. ಏನು ಭಾರತೀಯರಂದರೆ? ಭಾವನೆಯ ರಥ ಏರಿದವರು ಅಂತ. ಈಗ ನಾವೇನು, ಈಗ ಇಂಡಿಯನ್ ಅಲ್ವಾ, ನಮ್ಮ ದೇಶದ ಮೂಲ ಹೆಸರು ಬಿಟ್ವಿ. ಭಾರತ ಅಂದರೆ ಜಾತಿ ಅಂತಲ್ಲ, ಜಾತಿ ಮುಖ್ಯ ಅಲ್ಲ, ನೀತಿ ಮತ್ತು ಭಾವನೆಯಲ್ಲಿನ ರಾಮನ ಜಾತಿ ನಾವು ಯಾರೂ ಕೇಳಲಿಲ್ಲ. ನಮಗೆ ಗೊತ್ತಿರೋದು ರಾಮ ಕ್ಷತ್ರಿಯ, ಒಕ್ಕಲಿಗ, ಕ್ಷಾತ್ರ ಅಂದರೆ ಒಕ್ಕಲಿಗ. ಅದನ್ನೆಲ್ಲ ಬಿಟ್ಟು ಯೋಚನೆ ಮಾಡುವ. ನಾವೆಲ್ಲ ಜೈ ಶ್ರೀರಾಮ ಅನ್ನೋದು ರಾಮನ ಜಾತಿ ಕೇಳಿ ಅಲ್ಲ, ರಾಮನ ನೀತಿ, ರಾಮ ಧರ್ಮ ವಿಗ್ರಹ. ಸ್ವಯಂ ನಾನು ಮತ್ತು ಧರ್ಮ ಅನ್ನೋ ಸಪರೇಷನ್ ರಾಮನಲ್ಲಿ ಇರಲಿಲ್ಲ. ರಾಮನೇ ಸ್ವಯಂ ಧರ್ಮ ಆಗಿದ್ದ. ಹಾಗಾಗಿ ಯಾರ್ಯಾರು ರಾಮನಾಮ ಹೇಳ್ತಾರೋ, ಎಂಥ ಅಧರ್ಮಿ ಆದರೂ ಅವ ಧರ್ಮಿ ಆಗ್ತಾನೆ. ಸಾಕ್ಷಿ ಯಾರು? ಕಳ್ಳಾದವ ವಾಲ್ಮೀಕಿ ಆದ. ಹಾಗೆ ಈಗ ವಯಸ್ಸಾದವರು, ಅವ್ರ ಮಧ್ಯ ತಾಯಿ ತೊಡೆ
ಮೇಲೆ ನಿದ್ದೆ ಮಾಡಿದಾಗ ಎಂಥ ಡಿಪ್ರೆಷನ್ನು ಹೋಗುತ್ತೆ, ಯಾವ ಟ್ಯಾಬ್ಲೆಟ್ ಬೇಡ. ಅದು ತಾಯಿಯ ತಾಕತ್ತು. ನೇಚರ್ ಜೊತೆಗೆ ಕೂತಾಗ ಅವಾಗೆಲ್ಲ ರಜೆಯಲ್ಲಿ ಹಳ್ಳೀಲಿ ಕಳೀತಿದ್ರು ಅಜ್ಜಿ ಮನೇಲಿ. ಈಗೆಲ್ಲಿ ಕಳೀತಿದ್ದಾರೆ? ರೆಸಾರ್ಟಲ್ಲಿ ಕಳೀತಿದ್ದಾರೆ. ರೆಸಾರ್ಟಲ್ಲಿ ಏನು ನೋಡ್ಬೋದು? ಒಂದು ಕಡೆ ಪಾರ್ಟಿ, ಇನ್ನೊಂದು ಕಡೆ ಡ್ಯಾನ್ಸು, ಇನ್ನೊಂದು ಸ್ವಿಮ್ಮಿಂಗ್ ಫುಲ್. ನ್ಯಾಚುರಲ್ ಹರಿಯುವ ನೀರಲ್ಲ, ನಿಂತ ನೀರು. ಜ್ಞಾನವೂ ನಿಂತ ನೀರೇ ಆಗಿದೆ ಮಕ್ಕಳಿಗೆ. ಅದು ಪ್ರಭಾವ. ನಮ್ಮ ಭಾರತ ಸನಾತನ ಧರ್ಮ ಅಪಾಯದಲ್ಲಿದೆ ಅಂತ ನಿಮಗೆ ಅನ್ಸತ್ತಾ ಗುರುಗಳು? ಮನುಷ್ಯರಿದ್ರೆ ಅಲ್ಲಮ್ಮ ಧರ್ಮ. ಹೌದು. ಟ್ರಾಫಿಕ್ ರೂಲ್ ಇರೋದು ಯಾರಿಗೆ? ಟ್ರಾಫಿಕ್ಕಿಗೆ ಗಾಡಿ ಓಡಿಸು ಡ್ರೈವರಿಗೆ, ಅವನ ಬಾಡಿ, ಮೂರರ ಸೇಫ್ಟಿ, ಟ್ರಾಫಿಕ್ ರೂಲ್. ಧರ್ಮ ಅಂದ್ರೇನು? ಧರಣಿ ಧಾರಯತಿ ಇತಿ ಧರ್ಮ, ಧರ್ಮಾನ್ ಧಾರಯತಿ ಇತಿ ಧರಣಿ. ಇಂದ ಹಾಗೆ ಧರ್ಮವನ್ನು ಧರಿಸಿರೋಳು. ಯಾವ ಧರ್ಮ ಧರಿಸಿದ್ದಾಳೆ ಭೂಮಿ? ಸಹನಾ ಧರ್ಮ. ಹಾಗಾದರೆ ಮನುಷ್ಯರಿಗೂ ಒಂದು ಸ್ವಧರ್ಮ ಅಂತ ಉಂಟು, ಅವ್ರದ್ದು ಚೌಕಟ್ಟುಂಟು. ಆಚರಣೆಯಲ್ಲಿ ನಾವಿಲ್ಲ. ಆವಾಗ ಭೂಮಿ ಪರಿಸ್ಥಿತಿ ಏನಾಗ್ಬೋದು? ರಿಮೋಟ್ ಕಂಟ್ರೋಲ್ ಇಲ್ಲದ್ದು TV ಏನಾಗ್ಬೋದು? ವರ್ಕ್ ಆಗಲ್ಲ. ಕಂಟ್ರೋಲ್ ಇಲ್ಲದ ರಾಕೆಟ್ ಏನಾಗ್ಬೋದು? ಕಂಟ್ರೋಲ್ ಇಲ್ಲದ ಮನಸ್ಸು ಸೊಸೈಟಿಗೆ ಏನು ಮಾಡ್ಬೋದು? ಆಲೋಚನೆ ಇಲ್ಲದ ಆವಿಷ್ಕಾರ ಆಪತ್ತಿಗೆ ದಾರಿಯಂತೆ. ಈಗ ಆಗ್ತಿರುವುದು. ಈಗ ಎಲ್ಲ ಯುವಕರು ತುಂಬಾನೇ ಒಂಥರ ಲೈಫ್ನ ಪ್ಲೆಷರ್ ಆಗಿ ತಗೊಳ್ಳಬಲ್ಲು ಪ್ರೆಷರ್ ಆಗಿ ತಗೋತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಅದನ್ನ ಅವ್ರು ಬ್ಯಾಲೆನ್ಸ್ ಮಾಡಕ್ಕೆ ಸೋಲ್ತಾ ಇದ್ದಾರೆ. ಯಾವಾಗ ಪ್ರೆಷರ್ ಆಗತ್ತೋ ಸ್ಪಿರಿಚುವಲ್ ಕಡೆ ಬರಬೇಕು ಅಂತ ನೋಡು, ಒಂದು ಮಗುವಿನ ಹುಟ್ಟಿಂದ ತಗೊಳ್ಳುವ ಹಿಂದೆ ಸಂತಾನವನ್ನು ಪಡೆಯುವುದು ಸೌಭಾಗ್ಯ ಅನ್ಕೊಂಡಿದ್ರು. ಹೌದು. ಈಗ ಸಂತಾನ ಪಡೆಯುವುದೇ ಟೆನ್ಷನ್. 1 ಲಕ್ಷ ಅವನೊಳಗೆ ಈ ಕಡೆಯಿಂದ ಹೇಳ್ತಾನೆ, ಚಿನ್ನು ಯುವರ್ ಮೈ ಸೋಲ್ ಅಂತ. ಒಳಗೆ ಕ್ಯಾಲ್ಕುಲೇಷನ್, ಇವಳು ಖರ್ಚು, ಇವಳಿಗೆ ಮಗು ಹುಟ್ಟಿದರೆ ಖರ್ಚು, ಇವಳು ಸೀಮಂತದ ಖರ್ಚು, ಆ ಮಗುವಿಗೆ ಬೆಳವಣಿಗೆ ಖರ್ಚು, ಎಲ್ಲ ಒಂದು ತಲೆಯಲ್ಲಿ ಈಗ ಬರ್ತಾ ಉಂಟು ಈಗಿನ ಹುಡುಗರೆ. ಆ ಹುಡುಗಿಗೋ ಈ ಮಗು 9 ತಿಂಗಳು ನಾನು ಹೊರಬೇಕು, ಡ್ರೆಸ್ ಹಾಕೋಕ್ಕೆ ಚೆನ್ನಾಗಿ ಕಾಣಲ್ಲ, ಹೊರಗೆ ಹೇಗೆ ತಿರುಗೋದು, ಕಿಟ್ಟಿ ಪಾರ್ಟಿ ಅವಾಯ್ಡ್ ಆಯಿತು, ಇದೆಲ್ಲ. ಆವಾಗ ಅದನ್ನೇ ಹೇಳಿದ್ದು. ಫಸ್ಟು ಎಥಿಕ್ಸ್ ಇತ್ತು. ಗೃಹಸ್ಥ ಧರ್ಮ ಅಂದರೆ ಎಥಿಕ್ಸ್, ಅದೊಂದು ಧರ್ಮ ಆಗಿತ್ತು. ಈಗ ಆವಾಗ ಗೃಹಸ್ಥ ಆಶ್ರಮವೂ ಆಗಿತ್ತು. ಆನಂದವಾಗಿ ಶ್ರಮ ಪಡು, ಅದಕ್ಕೆ ಗೃಹಸ್ಥ ಆಶ್ರಮ. ಈಗ ಹೇಗಿದೆ? ಈಗ ಪ್ರತಿಯೊಬ್ಬರಿಗೂ ಪ್ರೆಷರ್. ಅದಕ್ಕೆ ಈಗ ಬೋರ್ ಹೊಡೆದು ಮದುವೆ ಆಗೋದು, ಬೋರ್ ಹೊಡೆದು ಮಕ್ಕಳು ಆಗಬೇಕಲ್ಲ, ಸಮಾಜ ಕೇಳುತ್ತಲ್ಲ ಅಂತ ಆಗೋದು. ಆ ಮಕ್ಕಳ ಹೆತ್ತ ಮೇಲೆ ಅದನ್ನು ನೋಡಿಕೊಳ್ಳೋ ಪೇಷನ್ಸ್ ಇರಲ್ಲ. ಮೊದಲು ಮಕ್ಕಳ ಹೆತ್ತು ಇಲ್ಲೊಂದು ಮಗು ಈಚೆ ಕೊಡ ಇಟ್ಕೊಂಡು ಹಳ್ಳಿ ಉತ್ತರ ಕರ್ನಾಟಕದ ಹೆಂಗಸರು ಖುಷಿಲಿ ಕರ್ಕೊಂಡು ಹೋಗೋರು ದೇವಸ್ಥಾನಕ್ಕೆ, ಜಾತ್ರೆಗೆಲ್ಲ. ಈಗ ಮಗು ಇಲ್ಲಿ ಹೊತ್ಕೊಂಡ್ರೆ ನೋಡೋರಿಗೆ ಚಂದ ಕಾಣಲ್ಲ. ಆ ಮಗುಗೆ ಊಟ ಮಾಡಿಸ್ಲಿಕ್ಕೆ ಒಂದು ಜನ, ಇವಳು ಮೈ ಕೊಳೆ ಆಗ್ತದೆ. ಆ ಮಗು ಕೆಲಸದವ್ರ ಬುದ್ಧಿ ಕಲಿಯುತ್ತೆ, ತಾಯಿ ಬುದ್ಧಿ ಕಲಿಯುತ್ತೆ. ಒಂದು ಸ್ವಂತ ಪ್ರಾಣಿ ಒಂದು ಮರಿಯನ್ನು ಹಾಲು ಕೊಟ್ಟು ಬೆಳೆಸುತ್ತೆ. ನಾನು ನೋಡಿದಾಗ ಒಂದು ಸಣ್ಣ ಏನೂ ಓದೋದು, ಹುಲಿ ಆಗಲಿ ಮಂಗ ಆಗಲಿ ಕಾಂಗೋರು ಒಳಗೆ ಇಟ್ಕೊಂಡಿರುತ್ತೆ. ಅದು ಭಾರ ಅಂದ್ಕೊಳಲ್ಲ. ಆದರೆ ಮರಿನ ನಾಯಿ 10-12 ಹೆತ್ತು ಅದನ್ನು ಹೊತ್ಕೊಂಡು ತಿರುಗ್ತಿರುತ್ತೆ. ಕೋಳಿ ಅದರ ಎಲ್ಲ ಮರಿಯನ್ನು ರಕ್ಷಣೆ ಮಾಡ್ತಿರುತ್ತೆ. ತಾಯಿಯ ಹತ್ತಿರ ಇದೆಯಲ್ಲ, ಅದರಷ್ಟು ಸೈಲೆಂಟ್ ಪಾಠ ಇನ್ನೊಂದಿಲ್ಲ ಮಕ್ಕಳಿಗೆ. ಈಗಿನ ಅದೆಲ್ಲ ನೀನು ನೋಡ್ಲಿಕ್ಕೆ ಸಿಗೋದೇ ಇಲ್ಲ. ತಾಯಿ ಎಲ್ಲಿದ್ದಾಳೆ ಅಂತ ಈ ಮಕ್ಕಳು ಹುಡುಕ್ಬೇಕು ಗೂಗಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅಮ್ಮ ಇದ್ದಾಳ, ವಿಡಿಯೋ ಕಾಲಲ್ಲಿ ಇದ್ದಾರ. ಅಮ್ಮ ವಿಡಿಯೋ ಕಾಲಲ್ಲಿ ಮಾತಾಡಿಸಿದ್ದಕ್ಕೆ ಅದು ದೊಡ್ಡ ಆದಮೇಲೆ ಕಂಡವರಿಗೆ ವಿಡಿಯೋ ಕಾಲ್ ಮಾಡ್ತು ಕೂತಿರುತ್ತೆ. ಅಂದ್ರೆ ಮಕ್ಕಳಿಗೆ ಈ ಒಂದು ಸ್ಕಿಲ್ ಬೇಸ್ಡ್ ನಾಲೆಡ್ಜ್ಗಳು ತುಂಬಾ ಕಡಿಮೆ ಆಗ್ತದೆ. ಅದು ಅಗತ್ಯ ಇದೆ. ನೋಡು, ನೇಚರ್ ಜೊತೆಗೆ ಬೆಳೆದ. ಹೌದು. ಗೋಕರ್ಣದ ಲಿಂಗಕ್ಕೆ ಯಾಕಮ್ಮ ತಾಕತ್ತು? ನ್ಯಾಚುರಲ್ ಲಿಂಗ ಅಲ್ವಾ? ಗಣಪತಿಗಳಲ್ಲಿ ಸುಮಾರು ಉದ್ಭವ ಗಣಪತಿ ಇದೆ. ಪವರ್ ಜಾಸ್ತಿ ಯಾವುದಕ್ಕೆ? ನೇಚರಿಂದ ರೆಡಿಯಾದ ಗಣೇಶನಿಗೋ ನಾವು ರೆಡಿ ಮಾಡಿದ ಗಣೇಶನಿಗೂ ಲೈಫ್ ಟೈಮ್ ಯಾರಿಗೆ ಜಾಸ್ತಿ? ಕೇದಾರದ ಲಿಂಗ ನ್ಯಾಚುರಲ್ಲು, ಹಂದಾಡಲಿಲ್ಲ, ಎಂತೆಂಥ ಬಂದು ನಿಲ್ತಲ್ಲಿ. ನಾವು ಕೆತ್ತೊಂದು ಇಲ್ಲಿ ಲಿಂಗ ಇಟ್ಟಿದ್ವಿ, ಅದಕ್ಕೆ 2 ವರ್ಷನೋ 12 ವರ್ಷನೋ ಎಕ್ಸ್ಪೈರಿ ಉಂಟು ಅಲ್ವಾ? ಯಾರು ಪ್ರಕೃತಿಯನ್ನು ತಾಯಿಯಾಗಿ ಬೆಳೀತಾಳು ಅವಳು ಮಹಾಮಾತೆ, ನಮ್ಮದು ಸ್ವಮಾತೆ. ನನ್ನನ್ನು ಹೆತ್ತವಳೊಬ್ಬಳು ತಾಯಿ, ನಿನ್ನನ್ನು. ಅವಳ ಲಿಮಿಟೇಷನ್ ಉಂಟು. ಅವಳ ಪ್ರೀತಿಯನ್ನೇ ಒಂದು ಫೈನೈಟ್ ಬಾಂಡೇಜ್ ಒಳಗುಂಟು. ಪ್ರಕೃತಿ ಜನತೆಗೆ ಇವಾಗ ನಂಬಿಕೆ ಮತ್ತು ಮೂಢನಂಬಿಕೆ ಬಗ್ಗೆ ತುಂಬಾನೇ ವ್ಯತ್ಯಾಸ ತಿಳ್ಕೊಳ್ಳೋದು ಸೋತಿದ್ದಾರೆ ಅಂತ. ಅಧ್ಯಯನದ ಕೊರತೆ. ತಲೆ ಕಟ್ತೀವಲ್ಲಮ್ಮ. ಹೌದು. ಯಾಕೆ ಕಟ್ತೀವಿ?
ನಂಬಿಕೆ ಅದು. ನಿನ್ನ ಹತ್ರನೇ ಕೇಳುತ್ತಾ ಇರೋದು. ದೇವಸ್ಥಾನಕ್ಕೆ ಅಲ್ಲಿ ಎಲ್ಲ ಹೋದಾಗ ನಾವು ಅದೇನಕ್ಕೆ ಕಟ್ತಾರೆ? ಕೂದಲು ಎಲ್ಲ ಎಷ್ಟು ಉದುರಬಾರ್ದು. ಕಣ್ಣಿದೆ ನಿಂಗೆ? ಎರಡು. ಇದು ಸೂರ್ಯನಾಡಿ, ಹ್ಮ್. ಇದು ಚಂದ್ರನಾಡಿ. ಇದನ್ನು ಮುಚ್ಚು, ಇದರ ಕ್ಲಾರಿಟಿ ಗಮನಿಸು. ಇದನ್ನು ಮುಚ್ಚು, ಇದರ ಕ್ಲಾರಿಟಿ ಸ್ವಲ್ಪ ಬ್ಲರ್ ಇರುತ್ತೆ ಇದಕ್ಕಿಂತ. ಯಾಕೆ? ಸೂರ್ಯನ ಸಹಾಯದಿಂದ ಚಂದ್ರ ಬೆಳಗ್ತಿರೋದು. ಇದು ಜ್ಞಾನನಾಡಿ, ಇದು ಕಾಮನಾಡಿ, ಇದು ಅಗ್ನಿನಾಡಿ. ಸೂರ್ಯ ಜ್ಞಾನದ ಪ್ರತೀಕ, ಇದು ಅಗ್ನಿನಾಡಿ, ಅಮೃತನಾಡಿ ಅಂತ ಥರ್ಡ್ ಐ. ಈ ಮೂರು ಸೇರಿದರೆ ಬೆಳ್ಳುಪತ್ರೆ. RNA DNA ತಗೊಳ್ಳು. ನಮ್ಮ ನಾಗರಿಕಲ್ಲಿ ಹೇಗುಂಟು? ಅದೇ ತಾನೆ. ಹಿಂದಿನವರು ದೇವರ ಪ್ರತೀಕದಲ್ಲೂ ಸೈನ್ಸನ್ನು ಇಟ್ಟಿದ್ರು. ನಮ್ಮವ್ರು ಹೇಳ್ತಾರಲ್ಲ, ಮೂಢನಂಬಿಕೆಯಿಂದ ಹಾಲಾಕಿದ್ರಿ. ಇದನ್ನು ಹೀಗೆ ಕಟ್ಟೋದ್ರಿಂದ ಇಲ್ಲಿರೋ ನ್ಯೂರಾನ್ಸ್ಗಳ ಮೇಲೆ ಪ್ರೆಷರ್ ಆಗ್ತದೆ, ಓವರ್ ಸ್ಟ್ರೆಸ್ ಕಮ್ಮಿ ಆಗ್ತದೆ ತಲೆ ಕಟ್ಟೋದ್ರಿಂದ. ಅದನ್ನು ಕಟ್ಟಿದಾಗ ಅದು ಸರ್ಪದಾಕಾರದಲ್ಲೇ ಇರುತ್ತೆ. ಅದಕ್ಕೆ ಜಡೆಗೆ ಸರ್ಪ ಜಡೆ ಅಂತ ಹೆಸರು. ಶಿವಭಾಗ, ಶಕ್ತಿ ಭಾಗ, ಇದನ್ನೆರಡನ್ನು ಕಾಂಬಿನೇಷನ್ ಮಾಡಿ ಅದರ ಮೇಲೆ ಸೈನ್ಸ್ ಇನ್ನೊಂದು ಮಲ್ಲಿಗೆ ಮುಡಿಯೋದು ಉಂಟು. ನಾವೀಗ ಸೆಂಟ್ ಹೊಡ್ಕೊಳ್ತೀವಿ, ಸೈಡ್ ಎಫೆಕ್ಟ್ ಇದೇನು ನನಗೂ ಗೊತ್ತು, ನಿಂಗೂ ಗೊತ್ತು. ಮಲ್ಲಿಗೆ ನ್ಯಾಚುರಲ್ ಸೆಂಟ್. ಒಬ್ಬಳು ಮಲ್ಲಿಗೆ ಮುಡಿದವಳು ಮನೇಲಿದ್ದರೆ ಆ ಮನೇಲಿ ಮತ್ತೆ ಉದ್ಬತ್ತಿ ಹಚ್ಚೋದು ಬೇಡ. ಯಾವುದಾಯಿತು? ನಂಬಿಕೆ. ಇದನ್ನು ತಿಳಿದಾಗ ಅದು ನಂಬಿಕೆ, ತಿಳಿಲಿಲ್ಲ ಅಂದರೆ ಮೂಢನಂಬಿಕೆ. ಈಗಿನ ಕಾಲದ ಹುಡುಗರು ಇದೊಂದು ತಲೆಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಚ್ಚಿ. ಯಾಕೆ ಎಣ್ಣೆ ಹಚ್ತಾರೆ? ಬ್ರಹ್ಮರಂಧ್ರ ಇದೆ, ಮುಟ್ಟು ನೋಡಿಲ್ಲಿ ಹೀಟ್ ಇದೆ. ಹೌದು ಅಲ್ವಾ? ವೋಲ್ಟೇಜ್ ವ್ಯತ್ಯಾಸ ಆದರೆ ಬಲ್ಪು ಕಮ್ಮಿ ಆದರೂ ಹೊಡೆತ ಬೀಳ್ತದೆ, ಬಲ್ಪಿಗೆ ಜಾಸ್ತಿ ಆದರೂ ಬಲ್ಪ್ ಸಿಡಿದು ಹೋಗ್ತದೆ. ಮನುಷ್ಯನಿಗೆ ತಲೆ ಸಿಡ್ತಾ ಬರ್ತಾ ಉಂಟು. ಅಗ್ನಿನಾಡಿಯಲ್ಲಿ ವ್ಯತ್ಯಾಸ ಆದರೂ, ಅಥವಾ ಶಾಸ್ತ್ರದಲ್ಲಿ ಇದನ್ನು ರುದ್ರಗ್ರಂಥಿಯಿಂದ ಲಲಿತ ಸಹಸ್ರನಾಮದ ಪೀನಲ್ ಗ್ಲ್ಯಾಂಡ್ ಅಂತೀವಿ, ಅಲ್ಲಿ ವ್ಯತ್ಯಾಸ ಆಯಿತು ಅಂದರೆ ದೇಹದ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನೆತ್ತಿಗೆ ಎಣ್ಣೆ ಹಚ್ಚೋ ಕ್ರಮ ಇತ್ತು ರಾತ್ರಿ ಮಲಗಬೇಕಾದ್ರೆ. ಬೆಳಗ್ಗೆ ಜಡೆ ಕಟ್ಟೋ ಕ್ರಮ ಇತ್ತು. ಅದರ ಹಿಂದೆಲ್ಲ ಸೈನ್ಸ್ ಉಂಟು. ಕಣ್ಣಿಗೆ ಹಚ್ಚೋ ಕಣ್ಣು ಕಪ್ಪು. ಈಗ ಏನು ಯೂಸ್ ಮಾಡ್ತೀವಿ? ಐಬ್ರೋ. ಮೊದಲೇನು ಯೂಸ್ ಮಾಡ್ತಿದ್ರು? ಹರಳೆಣ್ಣೆ ದೀಪವನ್ನು ಹೀಗಿಡ್ತಿದ್ರು. ಹರಳೆಣ್ಣೆ ತಂಪು. ಆಯುರ್ವೇದದಲ್ಲಿ ಗಂಧರ್ವ ತೈಲ ಅಂತೀವಿ. ಅದರ ಎಲೆ ಗಂಧರ್ವಾಕಾರದ ಕೈ, ದೊಡ್ಡ ದೊಡ್ಡ ಹಸ್ತ. ಆ ಹರಳೆಣ್ಣೆಯನ್ನು ಇವತ್ತು ಕಾಲಿಗೆ, ಹೊಟ್ಟೆಗೆ ನ್ಯಾಚುರೋಪತಿಯಲ್ಲಿ ಹಚ್ತಾರೆ. ಹಚ್ಚೋದ್ರಿಂದ ಬಾಡಿಯಲ್ಲಿ ಹೀಟ್ ರೆಡ್ಯೂಸ್ ಮಾಡ್ತಾರೆ. ಇದನ್ನೆಲ್ಲ ಅಧ್ಯಯನ ಪ್ಲಸ್ ಕರ್ಮ. ದ ನಾಲೆಡ್ಜ್ ವಿತ್ ಆ್ಯಕ್ಷನ್ ಈಸ್ ನಂಬಿಕೆ. ಅದಕ್ಕೆ ಹೇಳೋದು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ಅಧ್ಯಯನ ನೋಡು. ಅಡುಗೆ ಮಾಡೋ ಮೊದಲು ಅಡುಗೆ ನೀನು ಕೇಳಿದರೆ ಸಾಲದು, ಮಾಡಿ ಅದನ್ನ ಅದರ ಅಧ್ಯಯನ ಇರಬೇಕು, ಹೌದು, ಅನುಭವ ಇರಬೇಕು. ಆವಾಗ ಅಡುಗೆ ಸ್ಪೆಷಲಿಸ್ಟ್ ನೀನು. ಇಲ್ಲ, ಅಡುಗೆ ಬಗ್ಗೆ ತಿಳಿದಿದ್ದಿ, ಮಾಡೋಕ್ಕೆ ಗೊತ್ತಿಲ್ಲ ಅಲ್ವಾ, ಎಲ್ಲ ಪಾತ್ರೆಗೆ ಹಾಕಿ ಗ್ಯಾಸ್ ಹಚ್ಚಲಿಲ್ಲ ಅಂದರೆ ಆ ಅಗ್ನಿಯೇ ನಾಲೆಡ್ಜ್. ಗುರುಗಳೇ, ನಿಮ್ಮ ಹತ್ರ ಮಾತಾಡ್ತಿದ್ರೆ ಜ್ಞಾನ ಭಂಡಾರದ ಹತ್ರನೇ ಮಾತಾಡ್ತಿರುವಂಥ ಒಂದು ಭಾವನೆ ಬರ್ತಾ ಇದೆ. ಸಂಸಾರ ಎಷ್ಟು ಸರಳ, ಆದರೆ ಈಗಿನ ಎಲ್ಲರೂ ತುಂಬ ಕಾಂಪ್ಲಿಕೇಟ್ ಮಾಡಿ ಈಗಿನ ಕೇಸ್ಗಳು ಕೇಳ್ತಿದ್ರೆ ನಮಗೆ ಬೇಜಾರಾಗ. ಸಾರ ಅಂತ ಒಂದು ಶಬ್ದ ಇದೆಯಮ್ಮ, ಅಂದರೆ ಹೌದು, ತಿಳಿ ಸಾರಾಗೋದು ಒಗ್ಗರಣೆಯಿಂದ. ತಿಳಿ ಸಾರಲ್ಲಿ ಮೇಯ್ನ್ ಯಾವುದು? ಕೊನೆಗೆ ಹಾಕೋ ಒಗ್ಗರಣೆ. ಇಲ್ಲ, ಅದು ತಿಳಿ ಸಾರು ಅಲ್ಲ. ಅದರ ಸಾರ ಇಲ್ಲಿತ್ತು, ಇಂಗು ಮತ್ತು ತಿಳಿ ಸಾರಲ್ಲಿ ತರಕಾರಿ ಇಲ್ಲ, ಏನಿಲ್ಲ, ಅಷ್ಟೇ ಸಂಸಾರ. ಎರಡು ಟೊಮೆಟೊ ಮೇಲೆ ತೇಲ್ತಿರುತ್ತೆ ಬಿಟ್ಟರೆ. ಅದಕ್ಕೆ ಇಂಗು ಒಗ್ಗರಣೆ ಬಿದ್ದರೆ ಮಾತ್ರ ಅದು ತಿಳಿ ಸಾರು. ಇದು ಒಪ್ತಿಯಲ್ಲ. ಸಂಸಾರದಲ್ಲಿ ಸಾರವೇ ಇಲ್ಲ ಆದಾಗ ಅದು ಸಂಹಾರ. ಆಗೆಲ್ಲನೂ ಈ ಕೌನ್ಸಿಲಿಂಗು, ಈ ಸೈಕ್ಯಾಟ್ರಿಸ್ಟ್ ಅಂತ ಒಂದು ಫಿಲಾಸಫಿನೇ ಇರಲಿಲ್ಲ. ಈಗ ತುಂಬಾ ಜಾಸ್ತಿ ಅದು ಅವಶ್ಯಕತೆ ಇದೆ. ನೀನು ಭ್ರಮಿಸ್ತಾ ಹೋದಾಗಲೂ ನಿನಗೆ ಅದೆಲ್ಲ ಬೇಕಾಗುತ್ತೆ. ಆಗ ಕಸ ಮನೇಲಿ ಹೊಡಿಲಿಕ್ಕೆ ಜನ ಇರಲಿಲ್ಲ, ನಾವು ಹೊಡಿತಿದ್ವಿ. ಈಗ ಹೊಡಿತೀವ? ನಾವು ಆವಾಗಲಿಂದ ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ವಿ, ಅದು ಪವಿತ್ರತೆ ಬಗ್ಗೆ ಮತ್ತು ಪ್ರಕೃತಿಗೆಲ್ಲ ಹೋಲಿಸ್ತೀವಲ್ಲ ಗುರುಗಳೇ. ಈ ಋತುಚಕ್ರ ಅಂತ ಬಂದಾಗ ಈಗಲೂ ಎಷ್ಟೋ ಮನೆಯಲ್ಲಿ ಕೂಡ್ಸೋ ಪದ್ಧತಿ ಆಗಲಿ ಅಥವಾ ಪೂಜೆ ಮಾಡಬಾರ್ದು. ಗಾಯತ್ರಿ ಮಂತ್ರ ಹೇಳ್ತೀವಿ ನಾವು. ನಮ್ಮ ಮಂತ್ರಗಳ ತಾಯಿ ಯಾರು? ಸರಸ್ವತಿ. ಅವಳು ಹೆಣ್ಣು ಅಂತಾಯ್ತು. ನದಿಗಳು ಕಾವೇರಿ, ಗಂಗೆ,
ಬ್ರಹ್ಮಪುತ್ರ ಕೃಷ್ಣ ಒಂದು ಬಿಟ್ಟು ಮತ್ತೆಲ್ಲ ನದಿಗಳಿಗೆ ಹೆಣ್ಣಿನ ಹೆಸರೇ ಇರೋದು ನಂಗೆ ಗೊತ್ತಿದ್ದೆ. 2 ಆಯಿತು. ಪ್ರಕೃತಿ ಹೆಣ್ಣು ಅಂತಾಯಿತು. ಗೋಮಾತೆ ಹೆಣ್ಣು, ಭೂಮಾತೆ ಹೆಣ್ಣು. ಹಿಂದೆ ಬ್ಲೀಡಿಂಗ್ ಆಗ್ತಾ ಈಗಿನ ಥರ ವಿಸ್ಪರು ಮೆಡಿಸಿನ್ಸ್ ಎಲ್ಲ ಇರಲಿಲ್ಲ. ಒಮ್ಮೊಮ್ಮೆ ಬ್ಲೀಡಿಂಗ್ ನಿಲ್ತಿರ್ಲಿಲ್ಲ. ಬ್ಲೀಡಿಂಗ್ ಆದಾಗ ಬ್ಲಡ್ ಚೂರು ಹೊರಗೆ ಬಿದ್ದರೂ ಇನ್ಫೆಕ್ಷನ್ ಆಗ್ತದೆ. ಕಾಮನ್ ಸೆನ್ಸ್ ಇದ್ದವನಿಗೆ ಅರ್ಥ ಆಗುತ್ತೆ. ಅವಾಗ ಹಿಂದಿನವ್ರು ಏನು ಮಾಡಿದರು, 7 ದಿನ ಅವಳನ್ನು ರೆಸ್ಟ್ ಮಾಡಲಿ. ರೆಸ್ಟ್ ಒಂದು ರೀಸನ್ನು, ಇನ್ನೊಂದು ಇನ್ಫೆಕ್ಷನ್ ಆಗಬಾರ್ದು 2ನೇ ರೀಸನ್ನು. ಮತ್ತು ಅವಳಿಗೆ ಯಾರು ಕಿರಿಕಿರಿ ಕೆಲಸ ಮಾಡಲಿಕ್ಕಾಗಲ್ಲ, ಬ್ಲೀಡ್ ಆಗ್ತಾ ಬಾಡಿ ಸುಸ್ತಾಗ್ತಿರೋದು, ನಡಿಲಿಕ್ಕೆ ಆಗೋದು ಕಷ್ಟ. ಆ ಹೆಂಗಸರ ಪರಿಸ್ಥಿತಿ ನೋಡಿ ಹಿಂದೆ ಋಷಿಗಳು ಆ ತೀರ್ಮಾನಕ್ಕೆ ಬಂದಿತ್ತು. ಅದನ್ನು ಮಧ್ಯ ಮೈಲಿಗೆ ಮಾಡಿದ್ಯಾರು? ಜಾತಿ ಅನ್ನೋ ಸಿಸ್ಟಮ್ ಇರಲಿಲ್ಲ, ವರ್ಣಾಶ್ರಮ ಇತ್ತು. ಅವನೇನು ಕೆಲಸ ಮಾಡ್ತಾನೋ ಅವನ ಅಲ್ವಾ, ಗುಣ ಕರ್ಮ ವಿಭಾಗಶ. ಗುಣ ಅಂದರೆ ಅವನ ಗುಣ, ಅದಕ್ಕೆ ಆ ಗುಣದ ಕರ್ಮ. ಈಗ ಒಬ್ಬ ಗೋಲ್ಡ್ ಸ್ಮಿತ್ ಚಿನ್ನದ ಕೆಲಸ ಮಾಡ್ತಿದ್ದ, ಅವನು ಯಾವ ಜಾತಿಲಾರು ಹುಟ್ಟಿರಲಿ, ಅವನ ಹೆಸರೇನು ವಿಶ್ವಕರ್ಮ. ಕೆಲಸದ ಮೇಲೆ ನಿರ್ಧಾರ ಆಗ್ತಿತ್ತು. ಒಬ್ಬ ಬ್ರಾಹ್ಮಣ ಇದ್ದ, ಅವನು ವ್ಯವಹಾರ ಮಾಡ್ತಿದ್ದ, ಅವನೇನು ವೈಶ್ಯ ಅಂದರೆ ವ್ಯವಹಾರ ಮಾಡ್ತವನು. ಬ್ರಾಹ್ಮಣ ಅಂತ ಅವನಿಗೆ ಐಡೆಂಟಿಟಿ ಇರಲಿಲ್ಲ ಋಷಿಗಳ ಕಾನ್ಸೆಪ್ಟ್. ಅದು ಆಮೇಲೆ ಮಧ್ಯ ಬಂದ ಮೇಲೆ ಅದು ಜಾತಿ ಆಯಿತು, ಕಾಲಮ್ ಫಾರ್ಮ್ ಆಯಿತು. ನೀನು ಯಾವ ಜಾತಿ, ಯಾರಿಗೆ ಓಟ್ ಹಾಕೋದು, ಇವನು ಯಾವ ಜಾತಿ, ನೀತಿಯನ್ನು ಬಿಟ್ವಿ. ಮಿಡಲ್ ಪಾತಲ್ಲಿ ಎಲ್ಲ ವ್ಯತ್ಯಾಸ ಆಗಿದೆ. ಮನೆಯಿಂದ ಹೊಡೆತ ಹುಡುಗರು ಸರಿಯೇ ಇದ್ದರು. ಹಿಂದೆ ಎಲ್ಲವೂ ಮೆಡಿಕಲಿ ನೋಡಿ ಮಾಡಿದ್ರು. ಅದನ್ನು ಮೈಲಿಗೆ ಅಂತಂದಿದ್ಯಾರು? ಸರಿ, ಮೈಲಿಗೆ ಅಂತಲೇ ಇಟ್ಕೊ. ಆಯ್ತು, ಅಮ್ಮನವರು ಯೋನಿ ಬ್ಲೀಡ್ ಆಗ್ತದೆ, ಎಲ್ಲಿ ಕಾಮಾಖ್ಯದಲ್ಲಿ. ಆ ರಕ್ತಕ್ಕೆ 3 ದಿನ ಬಟ್ಟೆ ಹಾಕ್ತಾರೆ. ಅದನ್ನು ಪವಿತ್ರ ಅಂತ ಹೇಗೆ ಧಾರಣೆ ಮಾಡ್ತೀವಿ? ಮೈಲಿಗೆ ಇರ್ತಾನೆ, ಮುಗಿಬಿದ್ದು ತಗೊಳ್ತಾನೆ ಅಲ್ವಾ? ಈ ಎಷ್ಟೋ ಜನ ಮನೆಯಲ್ಲಿ ನಮ್ಮ ತರ ಟಚ್ ಮೀ ನಾಟ್ ತರಾನೇ ಒಂದು ಸಂಸ್ಕೃತಿ ಅದು ಅಭ್ಯಾಸ ಆಗಿದೆ. ಅಲ್ಲಿ ನೀವು ಮೂಲ ಹುಡುಕಿದೀವ? ಇಲ್ಲ, ತಿಳ್ಕೊಳ್ಳೋ ಪ್ರಯತ್ನ. ಸನಾತನ ಧರ್ಮದಲ್ಲಿ ಈ ಕರ್ಮವೇ ಇತ್ತು ಅಂದರೆ ಗಾರ್ಗಿ ಮತ್ತೆ ಮೈತ್ರೇಯಿ ಹೇಗೆ ಯಾಗ ಮಾಡಿದ್ರು? ಬ್ರಹ್ಮಜ್ಞಾನ ಅನ್ನೋ ಜ್ಞಾನವನ್ನು ಫಸ್ಟ್ ಹೇಳಿಕೊಟ್ಟಿದ್ದು ಯಾರಿಗೆ? ನಾಟ್ಯಶಾಸ್ತ್ರವನ್ನು ಶಿವ ಭರತ ಮುನಿಗೆ ಹೇಳಿಕೊಡೋ ಮೊದಲು ನೀನು ಅದನ್ನೇ ಕಲ್ತವಳು. ಯಾರಿಗೆ ಹೇಳಿಕೊಟ್ಟಿದ್ದು? ಪಾರ್ವತಿ. ಹೆಣ್ಣಿಗೆ ಉಪದೇಶ ಆಗಿದೆ ನಾಟ್ಯಶಾಸ್ತ್ರ. ಸಂಗೀತ ಶುರುವಾಗಿದ್ದು ಸರಸ್ವತಿಯಿಂದ. ಗಂಧರ್ವ ವಿದ್ಯೆಯು ಹೆಣ್ಣಿಂದ ಶುರುವಾಗಿದೆ. ಬಂದೆ ಅಲ್ಲಿಗೂ ಮುಗಿಲಿಲ್ಲ. ಸಪ್ತಶತಿ ಅಂತಿದೆಯಲ್ಲ, ಅದು ಯಾರಿಗಿರೋ ಶ್ಲೋಕ? ಹೆಣ್ಣಿಗಿರೋ 700 ಶ್ಲೋಕ. ಅಲ್ಲಿಗೂ ಮುಗಿಲಿಲ್ಲ. ವೇದವು ಅಲ್ಲಿಗೆ ಶುರುವಾಗಿದೆ. ಅಗ್ನಿಯಲ್ಲೊಂದು ಮಂತ್ರ ಹೇಳ್ತೀವಿ, ಅಗ್ನಯೇ ಸ್ವಾಹ. ಸ್ವಾಹ ಅಂದರೆ ಯಾರು? ಅವನ ಅರ್ಧಾಂಗಿ. ಸ್ವಾಹ ಅನ್ನೋದು ಅಗ್ನಿಯ ಹೆಂಡತಿ. ಆರ್ಯ ಅಗ್ನಿಧರ್ಮವು ಹೆಣ್ಣಿದೆ, ಅಲ್ಲಿ ಜಾಗ, ಹೆಣ್ಣಿಗೆ ಜಾಗ ಇದೆ. ನೆಕ್ಸ್ಟ್ ಇರೋದು ಈ ಬ್ರಹ್ಮವಿದ್ಯೆ. ಯಾರಿಗೆ ಹೇಳಿಕೊಟ್ಟಿದ್ದು? ಫಸ್ಟು ದೇವಹೂತಿ ಅನ್ನೋ ಹೆಣ್ಣಿಗೆ ಕಪಿಲಾವತಾರದಲ್ಲಿ ವಿಷ್ಣು ತನ್ನ ತಾಯಿ ದೇವಹೂತಿಗೆ ಫಸ್ಟ್ ಹೇಳಿಕೊಟ್ಟು. ಇಡೀ ದೇವತಾ ಅಸುರರ ಯುದ್ಧ ಶುರುವಾಗಿದ್ದು ಹೇಗೆ? ದಿತಿ ಮತ್ತು ಅದಿತಿ. ಯಾರು ಅವರಿಬ್ಬರು? ಗಂಡಸರ. ಸೊ ಸನಾತನದ ಮೂಲದಲ್ಲಿ ಸಮಾನತೆ ಎದ್ದು ಕಾಣುತ್ತೆ. ಎಲ್ಲೂ ಹೆಣ್ಣು ಗಂಡು ಅನ್ನೋ ಶಬ್ದ ಇರಲಿಲ್ಲ. ಅಲ್ಲಿ ಕ್ವಾಲಿಟಿಗೆ ವ್ಯವಸ್ಥೆ ಇತ್ತು. ಮಧ್ಯದ ಅಧ್ಯಯನದಲ್ಲಿ ಹಾದಿ ತಪ್ಪಿಸಿದ್ವಿ. ಕಾವೇರಿ ನದಿ ನಾರ್ಮಲಿ ಹರ್ಕೊಂಬರ್ತಿತ್ತು. ಅವಳಿಗೆ ಡ್ಯಾಮ್ ಕಟ್ಟಿ ಅವಳನ್ನು ಆಚೆ ಈಚೆ ಮಾಡಿ ಯುದ್ಧ ಮಾಡ್ತಿರೋದು ಕರ್ನಾಟಕದವರು, ತಮಿಳ್ನಾಡವ್ರು ಬಿಟ್ಟರೆ ಕಾವೇರಿ ಅಲ್ಲ. ಇವತ್ತು ಸನಾತನ ಧರ್ಮ ಭಾರತದ ಮೇಲೆ ಅಂತಂಥ ದಾಳಿಗಳು, ಒಮ್ಮೊಮ್ಮೆ ಅಲ್ಲ, ಅಂತಂಥ ಮಹಾದಾಳಿಗಳಾದರೂ ನಮ್ಮ ರಂಗೋಲಿಯನ್ನು ಟಚ್ ಮಾಡಲಿಕ್ಕಾಗಿಲ್ಲ. ನಮ್ಮ ಧರ್ಮ ಟಚ್ ಮಾಡೋದು ಸಾಯ್ಲಿ. ರಂಗೋಲಿ ಟಚ್ ಮಾಡಲಿಕ್ಕಾಗಿಲ್ಲ. ಹೆಣ್ಣು ಮಕ್ಕಳ ಕುಂಕುಮ ಟಚ್ ಮಾಡಲಿಕ್ಕಾಗಿಲ್ಲ. ಮಲ್ಲಿಗೆ ಹೂವು ಬಿಡಿಸ್ಲಿಕ್ಕಾಗಲಿಲ್ಲ. ಗೌರಿ ಹಬ್ಬ ನಿಲ್ಲಿಸ್ಲಿಕ್ಕಾಗಲಿಲ್ಲ. ಇಷ್ಟೊಂದು ದಾಳಿ ಆದರು. ಯಾಕಾಗಲಿಲ್ಲ? ಇದೆಲ್ಲ ನಿಂತಿದ್ದೆಲ್ಲಿ? ಹಬ್ಬಗಳು ಹೆಣ್ಣಿಂದ. ತಾಯಂದರು ಬಿಟ್ಕೊಡ್ಲಿಲ್ಲ. ಎಂಥ ಕೊರೋನಾದಲ್ಲೂ ವರಮಹಾಲಕ್ಷ್ಮಿ ಮಾಡಿಲ್ಲ, ಹೆಂಗಸರು ಮಾಡಿದ್ದಾರೆ. ಎಂಥ ಕೊರೋನಾದಲ್ಲೂ ಒಬ್ಬಟ್ಟು ಮಾಡಿ ಗೌರಿ ಹಬ್ಬ ಮಾಡಲಿಲ್ಲ. ಎಂಥ ಕೊರೋನಾದ ಮಾಸ್ಕ್ ಹಾಕಿದ್ರು, ಮಾಸ್ಕ್ ಹಾಕಿ ಅವರಿಬ್ಬರು ಆಚೆ ಈಚೆ ಕಾಂಪೌಂಡಲ್ಲಿ ಹೆಂಗಸರು ಮಾತಾಡ್ತಿದ್ರು.
ಎಲ್ಲಿ ತನಕ ಭಾರತೀಯ ಹೆಣ್ಣು ಮಕ್ಕಳ ಮಾತು ನಿಲ್ಲಿಸ್ಲಿಕ್ಕಾಗಲ್ಲೋ, ಮಮತೆ ನಿಲ್ಲಿಸ್ಲಿಕ್ಕಾಗಲ್ಲೋ, ಅವನು ಅಂಡಮಾನಿಂದ ಟ್ರಂಪ್ 100 ಸಲ ಬರಲಿ, ಪಾಕಿಸ್ತಾನದವರು ಮೈಸೂರು ಪಾಕಲ್ಲಿ ಬಾಂಬ್ ಇಟ್ಕೊಂಡು ಬರಲಿ, ಚೀನಾದವರು ಎಂತೆಂಥ ಚೈನಾ ಮೇಡುಗಳನ್ನು ಬಿಡಲಿ, ನಮ್ಮ ಭಾರತದ ಉಗುರು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ. ಅಬ್ಬಾ. ಸೊ ಅಂದರೆ ಗಂಡಸರ ಪ್ರಭಾವನೂ ಅಷ್ಟೇ ಮುಖ್ಯ ಆಗಿರುತ್ತೆ. ಹಾಗಂತಲ್ಲ, ನಮ್ಮ ದೇಶದ ಜೆನೆಟಿಕ್ ಭಾರತಿ. ಇಡೀ ಜಗತ್ತಿನ ಮಕ್ಕಳು ಕೆಟ್ಟರೆ ಸರಿ ಮಾಡೋ ಒಂದು ದೇಶ ಇದ್ದರೆ ಅದು ತಾಯಿ ಇರೋ ದೇಶ ಭಾರತ ದೇಶ. ಅದಕ್ಕೆ ಅವಳು ಭಾರತ, ಜಗತ್ತಿಗೆ ಸಾರಥಿ. ಈಗ ಆಧ್ಯಾತ್ಮ ಅಂದರೆ ಬರೀ ಪೂಜೆ ಪುನಸ್ಕಾರ ಅಂತನಾ, ಅಥವಾ ಒಂದು ಸಮಾಜದಲ್ಲಿರುವಂತಹ ಜವಾಬ್ದಾರಿ ಬದ್ಧತೆ? ಆಧ್ಯಾತ್ಮ ಅನ್ನೋದನ್ನು ಹೊಸದಾಗಿ ಏನೋ ಏಲಿಯನ್ ಅನ್ಕೊಳ್ಳೋದು ಬೇಡ. ನೋಡಮ್ಮ, ನಾನು ದೇಹ ಅನ್ನೋದು ಭೌತಿಕ ಜ್ಞಾನ ಅಲ್ವಾ, ಕಾಣ್ತಾ ಉಂಟು. ಈ ದೇಹ ಚಲನೆಗೆ ಒಳಪಟ್ಟಿರೋದು ಭಾವನೆಯಿಂದ. ಭಾವನೆಯ ಮೂಲ ಮನಸ್ಸು ಮತ್ತು ಬುದ್ಧಿ, ಪ್ರಾಣ. ಅದೇನಾಯಿತು? ಸೈಕಾಲಜಿ, ಮನಃಶಾಸ್ತ್ರ. ಈ ಬುದ್ಧಿ, ಮನಸ್ಸು, ಚಿತ್ತ ಅಂದರೆ ಮೆಮೊರೀಸ್, ಸ್ಮೃತಿ, ಈ ಮೂರನ್ನು ಆಡಿಸ್ತಾ ಇರೋ ಒಂದು ಬೆಳಕಿದೆ. ಅದರ ಜ್ಞಾನ ತನ್ನೊಳಗಿರೋ ಆಧ್ಯಾಶಕ್ತಿ ಯಾವುದು ಆತ್ಮನಿಂದ ಹೊರಗೆ ಬಂದಿದೆ, ಆ ಆಧ್ಯಾಶಕ್ತಿಯ ಅಧ್ಯಯನ ಆಧ್ಯಾತ್ಮ. ಇದು ನಮ್ಮ ಬಾಡಿಯನ್ನು 3 ಡಿಸೆಕ್ಟ್ ಮಾಡಿ ವಿಭಾಗ ಮಾಡಿದ್ದೀವಿ. ಭೌತಿಕ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಭೌತಿಕ ಶರೀರದ ಅಧ್ಯಯನ MBBS, ಸೂಕ್ಷ್ಮ ಶರೀರದ ಅಧ್ಯಯನ ಸೈಕಾಲಜಿ, ಕಾರಣ ಶರೀರದ ಅಧ್ಯಯನ ಆಧ್ಯಾತ್ಮ, ಸಂಸ್ಕೃತ ಭಾಷೆ. ಈ ಮೈಕನ್ನೇ ಹಿಡಿದು ಇದು ಯಾವುದಮ್ಮ? ಭೌತಿಕ. ಒಳಗಡೆ ಕೆಟ್ಟರೆ ಇದರಿಂದ ಸರಿ ಮಾಡೋಕ್ಕಾಗುತ್ತಾ? ಇದರೊಳಗಿರೋ ಸಾಫ್ಟ್ವೇರ್ ಒಂದು ಉಂಟಲ್ಲ, ಮೈಕ್ ಹಿಂಗೆ ವರ್ಕ್ ಆಗಬೇಕು ಅನ್ನೋದು, ಅದೇ ಅದರ ಮನಸ್ಸು. ಇದೆರಡನ್ನು ನಡೆಸ್ತುಂಟಲ್ಲ ವಯರು, ಪುರುಷ ಪ್ರಕೃತಿ, ಶಿವ ಮತ್ತು ಶಕ್ತಿ. ಅವೆರಡರೊಳಗೂ ಸಮಾನವಾಗಿ ಧಾರೆಯಾಗಿ ಹರಿತುಂಟಲ್ಲ, ಕಣ್ಣಿಗೆ ಕಾಣೋದೊಂದು ಕರೆಂಟ್, ಅದು ಪರಬ್ರಹ್ಮ, ಅದೇ ಆತ್ಮಶಕ್ತಿ. ಅದು ಎರಡಾದಾಗ ಪರಮಾತ್ಮ, ಪರಾಶಕ್ತಿ ಮತ್ತು ಆತ್ಮ, ಪರಮಾತ್ಮ. ಆ ಪರವನ್ನು ಅಳಿಸಿದರೆ ಉಳ್ಕೊಳ್ತಲ್ಲ ಶಕ್ತಿ ಮಾತ್ರ, ಅದು ಬೆಳಕು. ಗುರುಗಳೇ, ಈಗ ಎಲ್ಲ ಆಶ್ರಮನೂ ಒಂದಾದರೆ ಈ ಆಶ್ರಮನೇ ಬೇರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲದೆ, ಇಲ್ಲಿ ಯಾರೇ ಬಂದರೂ ಕೂಡ ಎಲ್ಲರನ್ನೂ ಒಂದೇ ರೀತಿ ಕಾಣುವಂಥ ಒಂದು ಮನಸ್ಥಿತಿನ ಹೊಂದಿರುವಂಥ ಆಶ್ರಮ. ಬಂದಾಗೆಲ್ಲ ಅವ್ರಿಗೆ ಏನು ಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಕೊಡುವಂಥ ಒಂದು ಶಕ್ತಿನ ಕೊಡುವಂಥ ಒಂದು ಆಶ್ರಮ. ಈ ದುಡ್ಡು ಮಾಡಬೇಕು ಅಥವಾ ಆ ಥರ ನಿಮ್ಗೆ ಯೋಚನಾ ಶಕ್ತಿನೇ ಬರಲಿಲ್ವಾ ಗುರುಗಳು? ಅದು ಹೇಗೆ ನಡ್ಸೋಕ್ಕೆ ಸಾಧ್ಯ ಆಗುತ್ತೆ? ಸನಾತನದ ಬಲ ಯಾವುದಮ್ಮ? ಸೃಷ್ಟಿ ಮಾಡಿದ ಭಗವಂತ. ಯಾವುದರಿಂದ? ತಪ್ಯತೆ ಇತಿ ತಪಃ, ತಪಸ್ಸಿಂದ ಮಾಡಿದ. RBIಯಿಂದ ಮಾಡಲಿಲ್ಲ. ನಮ್ಮ ಮೂಲವೇ ತಪಸ್ಸಿಂದ ಆಗಿರೋದು ಅಲ್ವಾ? ವಿಶ್ವರೂಪ ಧಾರಣೆ ಮಾಡ್ದ ತನ್ನ ತಪಸ್ಸಿಂದ. ಸೆಟ್ಟಿಂಗ್ಸ್ ತಂದು ಇಡಲಿಲ್ಲ ಮುಖಕ್ಕೆ. ತಾಯಿ ತಪ್ಪಿಸಿದ್ದು ಮಗು, ನಾನೊಂದು ಮಗುಗೂ ಜನ್ಮ ಕೊಡಬೇಕು. ಭೂಮಿ ತಪ್ಪಿಸಿದ್ದು ಸೃಷ್ಟಿ ನಡಿಬೇಕು ಅಂತ. ಸೂರ್ಯ ತಪಸ್ದ ಮಳೆ ಬರೆಸ್ಲಿಕ್ಕೆ. ಶಿವನ 5 ಮುಖಗಳು ಏನೀ ಕೈ ಇದೆ: ನಕಾರ, ಮಕಾರ, ಶಿಕಾರ, ವಕಾರ, ಯಕಾರ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಕೋಶದ ಲೆಕ್ಕ. ಪ್ರಾಣಕ್ಕೆ ತಂದರೆ ಪಾನ, ಅಪಾನ, ವ್ಯಾನ, ಸಮಾನ, ಉದಾನ. ಈ 5 ಪ್ರಾಣ. ಇದಕ್ಕೆ ಮೂಲ ಆಗಿರೋ ಪಂಚಭೂತಗಳು. ಇಲ್ಲಿರೋ ನೀರು. ಈ ನೀರಿಗೆ VIP, ದುಡ್ಡಿದ್ದವನು, ದುಡ್ಡಿಲ್ದವನು, ಸಾಮಾನ್ಯ, ಕೆಟ್ಟವನು, ಒಳ್ಳೆಯವನು, ಪೊಲೀಸು, ಎರಡು ಮಿಕ್ಸ್ ಆದ ಪಾಲಿಟಿಕ್ಸು, ಎಲ್ಲವೂ ಒಂದೇ ಅಲ್ವಾ? ಎಲ್ಲವೂ ಒಂದೇ. ಹೌದು ತಾನೆ? ಈ ನೀರಿಗಿಲ್ಲದ ಭೇದ ನನಗೆ ಯಾಕೆ ಅಂತ ಒಂದು ತಲೆಗೆ ಬರ್ತಷ್ಟೆ. ಈ ನೀರು ಮದೀನದ ಬಾವಿಯಲ್ಲೂ ಉಂಟು, ಕಾಶಿ ವಿಶ್ವನಾಥನ ಬಾವಿಯಲ್ಲೂ ಉಂಟು. ಇದೇ ನೀರು ದೇವರನ್ನು ನಂಬದ ಲೆನಿನ್ ಆಫೀಸಿನ ನಲ್ಲಿ ಫಿಲ್ಟ್ರಲ್ಲೂ ಉಂಟು. ಮಾಶ್ಚರಿಯಲ್ಲಿ ಶವ ಸುಡುವುದು ಇದೇ ನೀರು, ಶವಕ್ಕೆ ಸ್ನಾನ ಆಗೋದು. ಶಿವನಿಗೆ ಸ್ನಾನ ಆಗೋದು ಶಿವರಾತ್ರಿಯಲ್ಲಿ ಇದೇ ನೀರು. ಈ ನೀರಿಗೆ ಹೆಸರಿಟ್ಟು ಕನ್ಫ್ಯೂಸ್ ಆದವರು ನಾವು, ನೀರಲ್ಲ.
ಇಲ್ಲಿರೋ ಎಲ್ಲ ನೀರನ್ನು ಜಗತ್ತಲ್ಲಿ ತಂದು ಬಡಿದು ನೋಡಿದ್ರು, ಡಿಸೆಕ್ಟ್ ಮಾಡಿದರೆ ವಿಲ್ ಗೆಟ್ 2 ಹೈಡ್ರೋಜನ್ ಆ್ಯಂಡ್ 1 ಆಕ್ಸಿಜನ್. ತುಂಬ ಸಿಂಪಲ್ ಸೂತ್ರ ಗುರುಗಳೇ. ಹಾಗೇನೇ ಈ ಸೂಸೈಡ್ಗಳ ಬಗ್ಗೆ ಮಾತಾಡಿಕೊಂಡ್ರೆ ತುಂಬ ದುಡ್ಡಿದ್ದವರು, ಐಷಾರಾಮಿ ಜೀವನ ನಡೆಸ್ಕೊಂಡವರು, ಎಲ್ಲ ಆಳು ಕಾಳೋರಿಗೆ ಇರೋದೇ ಒಂಥರ, ಅವ್ರಿಗೆ ಈ ಪಿತ್ರಾರ್ಜಿತ ಆಸ್ತಿ ಎಲ್ಲ ಮುಂದೆ ಎಷ್ಟು ಜನ್ಮ ಬೇಕಾದರೂ ಅವ್ರು ನೆಮ್ಮದಿಯಾಗಿರುವಂಥವ್ರು ಸಡನ್ನಾಗಿ ಯಾವುದೋ ಒಂದು ಚಿಕ್ಕ ಇನ್ಸಿಡೆಂಟ್ ಆದಾಗೆಲ್ಲ ಸೂಸೈಡ್ ಮಾಡ್ಕೊಳ್ಳೋದು. ನಾನೊಂದು ಶುರು ಹೇಳ್ತೇನೆ, ಮೆಕಾಲೆ ಸಿಸ್ಟಮ್ ಅಂತ. ಎಮ್ ಫರ್ ಮೆಕಾಲೆ, ಎಮ್ ಫರ್ ಮ್ಯಾಗಿ ನ್ಯೂಡಲ್. ತಿಂದರೆ ಅವನ ಮನಸ್ಥಿತಿ ಹೆಂಗಿರುತ್ತೆ, ನ್ಯೂಡಲ್ಲೇ ಇರುತ್ತೆ. ಕೊರೋನಾ ಬಂದಾಗ ಸುಮಾರು ಜನ ಶ್ರೀಮಂತರು ಸತ್ತರು ಹಾರ್ಟ್ ಅಟ್ಯಾಕ್ ಆಗಿ, ಬೀದಿಲಿರೋ ಭಿಕ್ಷುಕರನ್ನೇ ಸಾಯಲಿಲ್ಲ. ಕೊರೋನಾ ಬಂದು ಸಾತಿದ್ದಲ್ಲ, ಕೊರೋನಾ ಬಂದು ಹಂಗೇನೋ ಆಗುತ್ತೇನೋ ಭಯದಲ್ಲಿ ಸತ್ತಿತ್ತು. ಫಕೀರ್ಕೋ ಫಿಕರ್ ನಹಿ. ಶ್ರೀಮಂತನಿಗೆ ಶ್ರೀಮಂತಿಕೆಯ ಬಲ ಇರುತ್ತೆ, ಮನೋಬಲ. ನೋಡು 5 ಬಲ ಉಂಟು ಶಾಸ್ತ್ರದಲ್ಲಿ: ಆತ್ಮಬಲ, ತಪೋಬಲ, ಅನುಭವ. ಆತ್ಮಬಲ ಸ್ವಯಂ ಇರೋದು, ಮನೋಬಲ ನಾಲೆಡ್ಜಿಂದ ಅಲ್ವಾ. 5 ಕೋಶ ಗಟ್ಟಿದ್ದೊಂದು ಸುಸೈಡ್ ಮಾಡ್ಕೊಳಲ್ಲ. ಅನ್ನಮಯ ಫ್ರಮ್ ಫುಡ್ ಡಯಟ್, ರಾಗಿ ತಿಂದವನು ಯೋಗಿ ಆಗ್ತಾನೆ, ಗಾದೆಯೊಂದಿಗೆ ಹೇಳುವುದು. ನೆಕ್ಸ್ಟು ಮನೋಮಯ, ಪ್ರಾಣಮಯ, ಪ್ರಾಣಾಯಾಮ. ಪ್ರಾಣಶಕ್ತಿ ಜಾಸ್ತಿ ಇದ್ದರೂ ಒಂದು ಕೋಶ ಬಚಾವ್. ಮನೋಮಯ ಅನುಭವ, ವಿಜ್ಞಾನಮಯ ಅಧ್ಯಯನ, ಆನಂದಮಯ ತಪಸ್ಸು. ಈ 5 ಕೋಶದಿಂದ ಈ ಶರೀರ ಆಗಿರೋದು, ಯಾವುದೋ ಒಂದರಿಂದ ಆಗಿದ್ದಲ್ಲ. 5 ಪೂರ್ಣವಾಗಿಟ್ಟುಕೊಂಡವನು ಯೋಗಿ, ನೋ ರೋಗಿ. ಸಿದ್ಧಗಂಗೆ ಅವರಿಗೆ ಕಾಯಿಲೆ ಬಂದಿದ್ದು ಯಾವಾಗ? 112 ವರ್ಷ ಆದಮೇಲೆ. ನಮಗೆಲ್ಲ ಈಗ 12 ವರ್ಷಕ್ಕೆ ಓಪನ್ ಹಾರ್ಟ್ ಸರ್ಜರಿ, 5ಕ್ಕೆ ಅವಕ್ಕೆ ಹೋಲ್ ತೂತ ಬಿದ್ದಿದೆ. ಯಾಕೆ? ಅಪ್ಪ ಅಮ್ಮನ ಡೈವರ್ಸ್ ಕೇಸಲ್ಲಿ ಜೀವನವೇ ತೂತಾಗಿತ್ತು, ಆ ಮಗು ಹೊರಗೆ ಬರಬೇಕಾದ್ರೆ. ಅದು ಹಾರ್ಟಲ್ಲಿ ತೂತ ಇಟ್ಕೊಂಡೇ ಬಂತು. ಯಾಕೆ? ಯಾರು ಈ ಹಾರ್ಟ್ ಒಂದಾಯಿತು ಒಂದು ಇನ್ವಿಟೇಷನ್ ಹೇಳಿ ನನ್ನ ಹುಟ್ಟಿಗೆ ಕಾರಣ ಆದರೂ ಅವ್ರ ಲೈಫ್ ತೂತೊಡೆದಿದೆ. ಹಾಗಾಗಿ ಅದು ನನಗಿರೋ, ನನ್ನ ಲೈಫು ತೂತ ಆಗಿಯೇ ಬಂದಿದ್ದೀನಿ. ಅವಾಗಿಂದ ಎಷ್ಟೊಂದು ಪ್ರಕೃತಿ ಬಗ್ಗೆ, ಪ್ರಾಣಿ ಒಂದು ದಯೆ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬಂದ್ವಿ. ನಿಮ್ಮಲ್ಲಿ ತುಂಬ ಗುಣ ಅಪಾರವಾಗಿ ನಾವು ಕಾಣ್ತಾ ಹೋಗ್ಬೋದು. ಇದ್ರ ಹಿಂದಿನ ಉದ್ದೇಶ ಅಥವಾ ಇದನ್ನು ನಿಮ್ಗೆ ಯಾಕೆ ಮಾಡಬೇಕು ಅಂತ? ಜೀವದ ಸ್ವಭಾವ ಏನಮ್ಮ? ದೇಹದ ಸ್ವಭಾವ ಬಿಡುವ, ಜೆನೆಟಿಕಲ್ ಇನ್ಫ್ಲೂಯೆನ್ಸ್. ಜೀವದ ಸ್ವಭಾವ ಯಾವುದು? ಜೀವದ ತಾಯಿ ಪ್ರಕೃತಿ. ಯು ಆರ್ ಆಲ್ ದ ಪಾರ್ಟ್ ಆಫ್ ಪ್ರಕೃತಿ. ಪ್ರಕೃತಿ ಆ್ಯಂಡ್ ಯು ಆರ್ ನಾಟ್ ಡಿಫರೆನ್ಸ್. ಅದರ ಸ್ವಭಾವ ಏನು? ಕಾರುಣ್ಯ. ಹಾಗಾದರೆ ನಿನ್ನ ಒಳಗಿನ ದೇಹವನ್ನು ಬಿಟ್ಟು ಮಾತಾಡುವ ನಿಜವಾದ ಗುಣ ಯಾವುದು? ಕಾರುಣ್ಯ. ಬದುಕು, ಹಾಗೆ ಬದುಕು. ನಿನ್ನ ಸ್ವಂತ ಗುಣದಲ್ಲಿ ಬದುಕು. ಉಳಿದಿದ್ದೆಲ್ಲ ನೀವು ಹೊರಗಿಂದ ಅಂಟಿಸ್ಕೊಂಡಿದ್ದು. ಇದು ನಿಮ್ಮನೆ, ನೀನು ಈ ಜಾತಿ, ನೀನು ಇಂಥವರಿಗೆ ಹೆಲ್ಪ್ ಮಾಡಬೇಕು, ಇದು ನಿನ್ನ ಫ್ರೆಂಡ್ಸು, ನೀನು ಇಂಥವನಿಗೆ ಓಟ್ ಹಾಕಬೇಕು, ಇದು ನಿನ್ನ ಜಾತಿ MLA, ಇದು ನಿನ್ನ ದೇಶ, ಇದು ಬಿಟ್ಟು ನೀನು ಆಚೆ ನೋಡಬೇಡ, ಇದು ನಿನ್ನ ಧರ್ಮ, ಇದು ನಿನ್ನ ಮಠ, ಈ ಮಠ ಬಿಟ್ಟು ಆಚೆ ಹೋಗಬೇಡ, ಇದು ನಿನ್ನ ಬಟ್ಟೆ. ಈ ಎಲ್ಲ ಸಿಸ್ಟಮನ್ನು ಮಗು ಹುಟ್ಟುತ್ತವೇ ಹಾಕ ಬಂದಿತ್ತ, ಬರ್ತಾ ಅದು ಏನಿಲ್ಲದೆ ಬಂದಿದ್ದು. ಇದನ್ನು ತುಂಬಿಸಿದ್ಯಾರು? ಹೋಗ್ತಾ ಮತ್ತೆ ಎಲ್ಲ ಬಿಚ್ಚಿಡ್ತಾರಲ್ಲ ತುಂಬಿಸ್ತವರೆಲ್ಲ ಬಂದು. ಕೈಲೊಂದು ಉಂಗ್ರವೂ ಬಿಡೋದಿಲ್ಲ. ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದ ಗುರುಜಿ? ಲೈಫಲ್ಲಿ ಇಟ್ಕೊಳ್ಬೇಡಿ ಅಂತ ನಾನು ಹೇಳೋದಿಲ್ಲ. ನಾನು ಹಿಂಗೊಂದು ಫಸ್ಟ್ ಹೇಳಿದೆ, ನನ್ನನ್ನು ಆ ಬೆಳಕು ನಡೆಸ್ತಿದ್ದೇನೋ ಪ್ರಜ್ಞೆಯಲ್ಲೇ ಬದುಕು. ಎಕ್ಸ್ಪೆಕ್ಟೇಷನ್ ಬಿಡು ಅಂತ ನಾನು ಬಡ್ಕೊಳ್ಳಿಲ್ಲ. ಮೈಕನ್ನು ಚಾಲನೆ ಮಾಡ್ತಿರೋದು ಯಾರು? ನಾವಿಬ್ಬರು ಮಾತಾಡ್ತಿದ್ದೀವಲ್ಲ, ಆಟ ನಡೀತಿದೆಯಲ್ಲ, ನಾನು ಉಸಿರಾಟ ನಡೆಸ್ತಿರೋದ ನಿಂದು ಅಥವಾ ನೀನು ನಡೆಸ್ತಿರೋದು? ಒಂದೇ ಪ್ರಶ್ನೆ. ಯಾರು ನಡೆಸ್ತಿರೋದು? ಉಸಿರಾಟ ನಿನ್ನೊಳಗೆ? ನಮ್ಮ ಬಾಡಿನಲ್ಲಿ ಆಗೋದಾದ್ರೆ ಈಗ ಉಸಿರು ಬಂದು ಬದುಕ್ತೀಯ? ಇಲ್ಲ. ನಡೆಸ್ತಾ ಇರೋದು ಯಾರೋ ಒಬ್ಬ ಇದ್ದಾನಲ್ಲ, ಅವನಿಗೆ ಎಂತ ಹೆಸರು? ಮುಖ್ಯ ಪ್ರಾಣ. ಹೊರಗಿದ್ರೆ ಅವ ವಾಯು ಒಳಗೆ ಬಂದರೆ ಅವ ವಾಯುಪುತ್ರ. ಪ್ರಾಣಗಳಿಗೆ ಪ್ರಾಣ, ಮುಖ್ಯ ಪ್ರಾಣ. ಹನುಮಂತಂಗೆ ಸ್ವಲ್ಪ ರೇಟ್ ತಗೊಳ್ಳೋಣ ಅಂತ ಅವನು ಈಚೆ ಬಂದರೆ ಫುಲ್ ರೆಸ್ಟಿಗೆ ಬರ್ತೀರಿ. ದೇವತೆಗಳಲ್ಲಿ ರೆಸ್ಟ್ಲೆಸ್ ಕೆಲಸ ಮಾಡೋದು ಆಂಜನೇಯ. ಅವನಿಗೆ ಒಂದಿನ ನಂಗೆ ರಜೆ ಹಾಕಬೇಕು ಅಂತ ಹೇಳಿ ಎಲ್ಲರೂ ಅವ ಕೆಲಸ ಬಿಟ್ಟ ಅಂದರೆ ಜಗತ್ತಿನ ಕೆಲಸ ಆ ಕ್ಷಣ ಎಲ್ಲರೂ ಆಯ್ಗಳ ಥರ
ರಾಯ್ ಹತ್ರ ದುಡ್ಡಿತ್ತು, ರಾಯಲಿಟಿ ಇರಲಿಲ್ಲ. ರಾಯಲಿಟಿ ಯಾವುದು? ಒಳಗಿರೋ ಸಮಾಧಾನ. ಸನ್ಯಾಸಿಗೆ ಮಠದ ಬಂಧನ, ಸಂಸಾರಿಗೆ ಸಂಸಾರ ಬಂಧನ, ಪ್ರೇಮಿಗೆ ಪ್ರೇಯಸಿ ಬಂಧನ, ಗೃಹಸ್ಥನಿಗೆ ಗೃಹ ಬಂಧನ, ಶ್ರೀಮಂತನಿಗೆ ಧನ ಐಶ್ವರ್ಯಗಳ ಬಂಧನ. ತುಂಬ ಶ್ರೀಮಂತರಿದ್ದವರು ಸೇಫ್ಟಿ ಅಂತ ಯಾರು ಹೇಳಿದ್ದು? ಒಂದು ನಾರ್ಮಲಿ ಚಪ್ಪಡಿ ಅಡಿ ಇದ್ದ ಹಾವಿಗೆ ಯಾರೂ ಹೊಡಿಲಿಕ್ಕೆ ಹೋಗಲ್ಲ. ಯಾವ ಹಾವಿಗೆ ಸಾವು ಹತ್ತಿರದಲ್ಲಿರುತ್ತೆ? ಬಂದೋಬಸ್ತ್ ಮಾಡಿಕೊಂಡು ಅಲ್ಲಪ್ಪ, ಚಿನ್ನ ನಿಧಿ ಹತ್ರ ಈಗ ನಕ್ಕೊಂಡಿಲಿರೋ ಹಾವುಗಳಿಗೆ ಇನ್ಶೂರೆನ್ಸ್ ಭಯ ಶುರುವಾಗಿದೆ. ಇವು ಅಗಿತಿದ್ದವು ಪುರ್ಸೋತಿಲ್ಲ. ಎಲ್ಲಿ ಚಿನ್ನ ಬೆಳ್ಳಿ ವಜ್ರದ ಹತ್ರ ಹಾವಿತ್ತು, ಹಾವಿಗೆ ಆಯುಷ್ ಕಮ್ಮಿ. ಆ ಹಾವು ಶಿಸ್ತಲ್ಲಿ ಕೆರೆ ಬದಿ ಆ ಕಪೆ ಗಿಪೆ ಇಟ್ಕೊಂಡು ಆರಾಮಾಗಿ ತಿಂದು ನ್ಯಾಚುರಲ್ ಆಗಿದ್ದರೆ ಅದರ ಆಯುಷ್ ಜಾಸ್ತಿ. ಯಾರು ಸುದ್ದಿಗೆ ಹೋಗಲ್ಲ, ವಿಡಿಯೋ ರೀಲ್ಸ್ ಮಾಡಿ ಫೇಮಸ್ ಮಾಡ್ತಾರೆ. ಯಾವ ಹಾವು ಸುಮಾರು ವರ್ಷದಿಂದ ರತ್ನ ಮುತ್ತು ಅದನ್ನು ಸುತ್ತಕೊಂಡಿರುತ್ತೆ. ಈ ಶ್ರೀಮಂತರೇ ಮುಂದೆ ಅಂಥ ಹಾವುಗಳಾಗೋದು. ದಾನ ಮಾಡದಿದ್ದವನು ಜೇನ್ನೋಣ ಹಾಕ್ತಾನೆ. ಜೇನು ತಿನ್ಲಿಕ್ಕೆ ಆಗ್ತದೆ ಮುಂದಿನ ಜನ್ಮದಲ್ಲಿ? ಭಾರಿ ಚಿನ್ನವನ್ನೇ ಆಸ್ತಿಯನ್ನೇ ಇಟ್ಕೊಂಡಿದ್ದೋ ನೆಕ್ಸ್ಟ್ ಜನ್ಮ ಈ ನಿಧಿ ಕಾಯೋ ಸರ್ಪಗಳಾಗೋದು. ಅದು ಖಂಡಿತ. ಇವಾಗ ಸಮಾಜದಲ್ಲೂ ಅಷ್ಟೇ, ತುಂಬಾ ದುಡ್ಡಿರೋರು ಸಹಾಯ ಮಾಡಕ್ ಹಿಂದೆ ಮುಂದೆ ನೋಡ್ತಾರೆ. ಅಯ್ಯೋ, ಅವ್ರಿಗೆ ಬೇಜಾರಿರುತ್ತಲ್ಲ. ದಿಲ್ ಮಾಂಗೆ ಮೋರ್ ಅಂತ ಪೆಪ್ಸಿ ಕುಡಿದು ಬದುಕಿದ ಹುಡುಗರವರೆಲ್ಲ. ಅವ್ರು ನಿಮಗೆ ಪಾನಕ ಕುಡ್ದಿದ್ರೆ ರಾಮನವಮಿದು 4 ಜನಕ್ಕೆ ಪಾನ್ ಬೀಡ ಕೊಟ್ಟು ಪಾನಕ ಕೊಡ್ತಿದ್ರು. ಇವೆಲ್ಲ ಪೆಪ್ಸಿ ಕುಡ್ದವು, ಫಿಂಗರ್ ಚಿಪ್ಸ್ ತಿಂದವು. ಹಂಗಾಗಿ ಈ ಚಿಪ್ಪೆ ವರ್ಕ್ ಆಗಲ್ಲ. ಆ ಚಿಪ್ಪಲ್ಲಿರೋದಷ್ಟೇ ತುಂಬ್ಕೋ ಕೊಟ್ರೆ ಕರ್ಗ ಹೋಗುತ್ತೆ ಅನ್ನೋ ಒಂದು ಮನೋಭಾವನೆ. ಸಾಕು ಅಂದವನು ಸಾಹುಕಾರಮ್ಮ. ಈಗಿನ ಬೇಕು ಅಂದವನು ಬಿಕಾರಿ. ನಿಮ್ ನಿಜವಾಗ್ಲೂ ಒಂದೊಂದು ಮಾತನ್ನ ಅರ್ಥ ಮಾಡ್ಕೊಂಡ್ರೆ ಇಡೀ ಜೀವನದ ಒಂದು ಅಲ್ವಾ? ಈಗ ಸಾಫ್ಟ್ವೇರ್ ಏರಿಯಾ ಅಲ್ಲ, ಆಗ ಕೋಡ್ ವರ್ಡ್ ಅಲ್ಲಿ ಹೇಳುದು. ಒಂದೊಂದು ಚಿಕ್ಕ ತತ್ವನೇ ಅಡಗಿದೆ ಅಂತ ಹೇಳ್ಬೋದು. ಈಗಿನ ಗುರುಗಳಿಗೆ ಇರ್ಬೇಕಾದಂಥ ಮುಖ್ಯ ಗುಣ ಏನು ಗುರುಗಳೇ? ಜ್ಞಾನ, ವೈರಾಗ್ಯ, ಭಕ್ತಿ, ಕಾರುಣ್ಯ. ಎಲ್ಲ ಮೇಯ್ನಾಗಿ ದೇಶ ಪ್ರೇಮ, ಮಠದ ಪ್ರೇಮ, ರಾಷ್ಟ್ರ ಪ್ರೇಮ, ದೇಶ ಪ್ರೇಮದಿಂದ ದೇವ ಪ್ರೇಮ ಆಗಬೇಕಿತ್ತು. ಒಂದೇ ವರ್ಡಲ್ಲಿ ಹೇಳಿದರೆ, ಮಠ ಇರುವುದೆಲ್ಲಿ? ಊರೊಳಗೆ. ಊರು ಇರುವುದೆಲ್ಲಿ? ಜಿಲ್ಲೆಯಲ್ಲಿ. ಜಿಲ್ಲೆ ಇರುವುದೆಲ್ಲಿ? ರಾಜ್ಯದಲ್ಲಿ. ರಾಜ್ಯ ಇರುವುದೆಲ್ಲಿ? ದೇಶದಲ್ಲಿ. ಸ್ವದೇಶ ಸೇಫ್ ಇದ್ರಲ್ಲ ಮಠ ಸೇಫ್. ಇಷ್ಟು ದೀರ್ಘಕಾಲ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ನಿಮ್ಮನ್ನು ಯಾವತ್ತೂ ಆಡಂಬರದಿಂದ ನಾವು ನೋಡೇ ಇಲ್ಲ. ಒಂದು ಚಿನ್ನ ಹಾಕೊಳ್ಳೋದಾಗ್ಲಿ ಅಥವಾ ವೈಭವೀಕರಣದಿಂದ ನಿಮ್ಮನ್ನು ನಾವು ನೋಡೋಕ್ಕೆ ಸಾಧ್ಯ ಆಗಿಲ್ಲ. ನಾನು ನಿಮಗೆ ಸಣ್ಣ ಪ್ರಶ್ನೆ ಕೇಳೋದು, ಮನುಷ್ಯನ ವೈಭವ ಇರುವುದೆಲ್ಲಿ ಅನ್ಸುತ್ತೆ? ನಾಲೆಡ್ಜ್ ಮತ್ತೆ ನಾವು ನಡವಳಿಕೆ ನಮಸ್ಕಾರ ಆಗ್ಬೇಕಮ್ಮ. ನಮಸ್ಕಾರವೇ ಬದುಕಾಗಬಾರ್ದು. ಬದುಕು ಭಾಷಣ ಆಗಬೇಕು, ಭಾಷಣ ಬದುಕಾಗಬೇಕು. ಅಹಂ ಯಾವತ್ತು ತಲೆಗೆ ಹತ್ತಬಾರದು ಅಂತ. ಅಹಂಕಾರ ಬಿಡೋದು ಸನ್ಯಾಸ, ಅಹಂಕಾರ ಬೆಳೆಸೋದು ಸಂಸಾರ. ಖಂಡಿತ. ಇತ್ತೀಚಿನ ದಿನಗಳಲ್ಲಿ ಹೇಳಿದೆ ಉತ್ತರ ನಾನು. ಅಹಂಕಾರ ಬಿಡುವುದು ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಕ್ರಿಶ್ಚಾನಿಟಿಯಲ್ಲೇನು ಟೇಕ್ ದ ಕ್ರಾಸ್ ಆ್ಯಂಡ್ ಫಾಲೋ ಮೀ. ಇಸ್ಲಾಮಲ್ಲೇನು ಬೀಳು ಸರೆಂಡರ್ ಟು ದ ಸುಪ್ರೀಂ. ಸಮಾಜ ಮತ್ತು ಧರ್ಮ. ಧರ್ಮ ಅನ್ನೋದು ಯಾವ ಧರ್ಮ ಅನ್ನೋ ಪ್ರಶ್ನೆ ಮೇಲೆ, ಮೂಲ ಧರ್ಮ ಅಂದರೆ ಫಸ್ಟ್ ಧರ್ಮ. ಧರ್ಮ ಇದ್ದರೆ ಸಮಾಜ, ಸಮಾಜದ ರೂಲು ಧರ್ಮ ಅಲ್ವಾ? ಮೂಲ ಧರ್ಮದ ಕತೆ ಹೇಳಿದ್ದು. ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್, ಡಿವೈನಿಟಿ ನೆಕ್ಸ್ಟ್. ಮಠಾಧೀಶರು ಮತ್ತು ರಾಜಕಾರಣ. ಮಠಾಧೀಶರು ನೋಡು, ರಾಜಕಾರಣಕ್ಕೆ 5 ವರ್ಷ. ಮಠ ಅನ್ನೋದು ಧರ್ಮ, ಮನಸ್ಸಿನ ಹಠ ಬಿಡಿಸುವ ಜಾಗ ಮಠ. ನಾಲೆಡ್ಜಿಂದ, ನಾಲೆಡ್ಜ್ ಎಷ್ಟು ಗಟ್ಟಿ ಆಗುತ್ತೋ ರಾಜಕಾರಣಿಗಳು ಅಷ್ಟು ಸರಿ ಹೋಗ್ತದೆ. ಜಾತಿ ಮತ್ತು ರಾಜಕಾರಣ. ಜಾತಿ ರಾಜಕಾರಣಕ್ಕೆ ಅವಶ್ಯಕತೆ ಇಲ್ಲ. ರಾಜಕಾರಣ ಅಂದರೆ ಕಾರಣ ಇಟ್ಕೊಂಡು ರಾಜ್ಯ ಆಳೋದು. ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಒಂದು ಹೇಳಬೇಕಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಆಗಲಿಕ್ಕಾಗ್ತದೆ ಅನ್ನಲಿಕ್ಕೆ. ಒಬ್ಬ ಸಾಮಾನ್ಯ ಮನುಷ್ಯ ಎಂಥ ಪಕ್ಷಗಳ ಎದುರುಗಡೆ ಸಣ್ಣ ಸಮಯದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕ್ರಿಯೇಟ್ ಮಾಡಿ ರಾಗಿಗೆ ಯೋಗಿ ಆಗಲಿಕ್ಕಾಗುತ್ತೆ. ಇನ್ನೂ ಹೇಳಬೇಕಂದ್ರೆ ಈಗ ನೋಡಿ, ಇಡೀ ಜಗತ್ತು ಹೇಗೆ
ಮಿಲೆಟ್ಸ್ ಅಂತ ರಾಗಿ ದೊಡ್ಡ ಆಹಾರ ಆಗಿದೆ. ದೇವೇಗೌಡರನ್ನ ಅದೇ ಕಂಪೇರ್ ಮಾಡ್ಬೋದು. ಡಿಸಿಪ್ಲಿನ್ಡ್ ರಾಜಕಾರಣಿ, ಎಥಿಕ್ಸ್ ರಾಜಕಾರಣಿ, ಈಗಲೂ ಅದೇ ಬದುಕ್ತಾ ಇದ್ದಾನೆ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ನಾನು ನೋಡಿದಾಗೆ ಭಯ ಇಲ್ಲದ ರಾಜಕಾರಣಿ, ಕ್ಲೀನ್ ಹಾರ್ಟ್, ಕ್ಲೀನ್ ಹ್ಯಾಂಡ್. ಅವ್ರು ಸುತ್ತ ಇರೋರು ನಂಗೆ ಗೊತ್ತಿಲ್ಲ, ವೈಯಕ್ತಿಕವಾಗಿ ಆ ಮನುಷ್ಯ ಕ್ಲೀನ್ ಹ್ಯಾಂಡ್. ಇಷ್ಟು ವರ್ಷದ ಅನುಭವದಲ್ಲಿ ನಾನು ನೋಡಿದಾಗೆ ಅನುಭವಿ ರಾಜಕಾರಣಿ. ಮತ್ತೊಂದು ಏನು, ಯಾರು ತುಳಿಯಲ್ಪಟ್ಟಿದ್ದಾರೆ ಅವರಿಗೇನೋ ಮಾಡಬೇಕು ಅಂಥೇಳಿ ಒಳಗೆ ಮನಸ್ಸೊಳಗೆ ಏನು ಹೇಳ್ತಾರಲ್ಲ ಪ್ರತಿಜ್ಞೆ ಮಾಡಿಕೊಂಡು ರಾಜಕಾರಣ ಮಾಡೋದು ಕಾಣ್ತದೆ. ಯಾರನ್ನು ಸಮಾಜ ದೂರ ಇಟ್ಟಿದೆ ಅವರಿಗೆ ನ್ಯಾಯ ಸಿಗಲಿಕ್ಕೆ ನನ್ನ ಪೊಸಿಷನ್ ಜವಾಬ್ದಾರಿ ಅಂದ್ಕೊಂಡು ಅವ್ರು ರಾಜಕಾರಣ ಮಾಡೋದು ಕಾಣ್ತದೆ. ನಮ್ಮ ನರೇಂದ್ರ ಮೋದಿಗಳ ಬಗ್ಗೆ ಮಾತಾಡಬೇಕು. ನರೇಂದ್ರ ಮೋದಿನ ನನ್ನ ಅನಾಲಿಸಿಸ್ ಪ್ರಕಾರ ಈಸ್ ದ ರೀಬರ್ತ್ ಆಫ್ ಶಿವಾಜಿ. ಯಾವ ಧ್ವಜವನ್ನು ಮಹಾರಾಷ್ಟ್ರ, ಮಹತ್ ಪ್ಲಸ್ ರಾಷ್ಟ್ರ, ಲಕ್ಷ್ಮೀ ಊರದು ಮುಂಬಾದೇವಿ, ಮುಂಬೈ, ಅಲ್ಲಿ ನೋಡಬೇಕು ಅಂತ ಆಸೆ ಪಟ್ಟಿದ್ರು, ಆ ಮಹತ್ತನ್ನು ಭಾರತದಲ್ಲಿ ನೋಡಿ ಆಯ್ತೀಗ. ಯಾಕಂದರೆ ಮೊನ್ನೆ ಒಂದೇ ಮಾತರಂ ಗೀತೆ ಅನ್ನೋದು ಅದಕ್ಕೆ ಸಾಕ್ಷಿ. ದೇವಿಯನ್ನು ಸಂಬಂಧಪಟ್ಟ ದೇಶವನ್ನು ತಾಯಿ ಅಂತ ಹೇಳಿ ಹಾಡಿದ ಹಾಡದು. ಸೊ ಒಬ್ಬ ಮಹಾಯೋಗಿ, ತಪೋಬಲ, ಜ್ಞಾನಬಲ, ಚಾಣಕ್ಯತನ, ಒಬ್ಬ ರಾಜನಲ್ಲಿ, ರಾಜಯೋಗಿಯಲ್ಲಿ ಏನೆಲ್ಲ ನೋಡ್ಬೋದು ಅದಷ್ಟು ಅವರಲ್ಲಿ ನೋಡ್ಬೋದು. ಹಾಗಾಗಿ ಆ ಮುಖದಲ್ಲಿ ಕಾಂತಿ ತಪಸ್ಸನ್ನು ಪ್ರೂವ್ ಮಾಡುತ್ತೆ. ಅವರ ಆಹಾರದ ನಿಯಮ ಯೋಗಿಯನ್ನು ಪ್ರೂವ್ ಮಾಡ್ತದೆ. ಯಾಕೆ ಪ್ರತ್ಯಾಹಾರ ಪ್ರಾಣಾಯಾಮ ಅನ್ನೋದು ಯೋಗಿಗಳಿಗಿರೋ ನಿಯಮ, ನಮ್ಮಾಗಿ ಕಂಡಿದ್ದೆಲ್ಲ ತಿನ್ನಲ್ಲ. ಅವರ ಡ್ರೆಸ್ ಸೆನ್ಸು, ಅವರ ಗಟ್ಸು ಶಿಸ್ತನ್ನೇ ತೋರಿಸುತ್ತೆ. ಇದೆಲ್ಲ ಒಬ್ಬ ಯೋಗಿಕ್ ಲೈಫ್ ಇದು. ಒಬ್ಬ ಮಹಾಯೋಗಿ ರಾಜ್ಯ ದೇಶ ಆಳ್ಲಿಕ್ಕೆ ಹೊರಟ್ರೆ, ಪಕ್ಷ ಎಲ್ಲ ಬಿಡು, ನರೇಂದ್ರ ಮೋದಿ ಮಾತ್ರ ನಾನು ತೊಗೊಂಡಿದ್ದು. BJP ನರೇಂದ್ರ ಮೋದಿಯನ್ನು ತೊಗೊಂಡಿಲ್ಲ, ನರೇಂದ್ರ ಮೋದಿ ಅಷ್ಟೆ. ವಿವೇಕಾನಂದರು ಯಾವ ಪಕ್ಷಕ್ಕೆ ಒಳಪಟ್ಟವರಲ್ಲ. ನರೇಂದ್ರ ಮೋದಿ ದೇಶದ ಪುತ್ರ ಅಷ್ಟೆ, ಯಾವ ಪಕ್ಷದ ಪುತ್ರ ಅಲ್ಲ. ಪಕ್ಷದ ಪ್ರಾತಿನಿಧ್ಯ ವಹಿಸಿರ್ಬೋದು. ಕಾನ್ಸೆಪ್ಚುಯಲಿ ನೋಡಿದರೆ ಹೀ ಈಸ್ ದ ರಿಯಲ್ ಕಂಟೆಂಟ್ ಅಲ್ವಾ? ಆ ಕಂಟೆಂಟಲ್ಲಿ ನೋಡಿದರೆ ಇಸ್ ದ ಪ್ಯೂರ್. ಒಬ್ಬ ಯೋಗಿ ಹೇಗೆ ಬದುಕಿದರೆ ರಾಜ್ಯ ಹೇಗಿರುತ್ತೆ, ಈಗ ಧರ್ಮಶಾಸ್ತ್ರ ಅಯ್ಯಪ್ಪ ಆಳಿದರೆ ಹೇಗಿರುತ್ತೆ, ಮಹಾಯೋಗಿ ಅಯ್ಯಪ್ಪ, ಸಮಾನವಾಗಿರೋ ಯೋಗಿ. ಅಯ್ಯಪ್ಪ ಯಾವ ಪಕ್ಷದ ವಕ್ತಾರ ಅಲ್ಲ. ಅಂಥ ಯೋಗಿ ರಾಜ್ಯ ಆಳಿದರೆ ಏನು ಅಂಥೇಳಿ ನೆಕ್ಸ್ಟ್ ಹಿಸ್ಟ್ರಿಗೆ ಇವ್ರದ್ದೊಂದು ಹೆಸರು ಆ್ಯಡ್ ಆಗಿರುತ್ತೆ. ನಾವು ನಂಬಲಿ ಬಿಡಲಿ, ಯಾಕೆ ನಮ್ಮ ದೇಶದಲ್ಲಿ ಬಸವಣ್ಣಂಗೆ ಬೆಲೆ ಕೊಟ್ಟಿದ್ದು ಎಲ್ಲ ಕೊಟ್ಟು, ಗಾಂಧೀಜಿ ಬೆಲೆ ಕೊಟ್ಟು ಎಲ್ಲ ಕೊಟ್ಟ ಮೇಲೆ, ರಾಮನಿಗೆ ಜಗತ್ತಿಡೀ ಇಸ್ಕಾನ್ ಅವರು ರಾಮನಾಮ ಹೇಳಿದ ಮೇಲೆ ನಮ್ದು ಈಗ ಶುರುವಾಯಿತು. ನಮ್ಮ ದೇಶದ ಕೊರತೆ, ಅದೇನೂ ಮಾಡಲಿಕ್ಕಾಗಲ್ಲ. ಸ್ವಂತ ತಾಯಿ ಬೆಲೆ ಗೊತ್ತಾಗೋದು, ಪಕ್ಕದ ದೇಶದವರು ತಾಯಿ ಕರೆದು ಅವಾರ್ಡ್ ಕೊಟ್ಟಾಗ ನಮ್ಮ ಅಮ್ಮನ ಬೆಲೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಾವು ಪಕ್ಕದ ಮನೆ ಆಂಟಿಯರನ್ನೇ ಅಮ್ಮಂದ್ರನ್ನೇ ಬಾರಿಗೆ ಹೋಗೋದು ಇಲ್ಲಿ ಮಕ್ಕಳು. ಅನ್ನ, ಅಕ್ಷರ, ಆರೋಗ್ಯ ಅಂತಂದರೆ ನಿಮಗೆ ನೆನಪಾಗುವಂಥ ವ್ಯಕ್ತಿ? ಸಿದ್ಧಗಂಗಾ ಶ್ರೀಗಳು, ನಿರ್ಮಲಾನಂದರು, ಪ್ರಕಾಶನಾಥ ಸ್ವಾಮಿಗಳು, ಮತ್ತು ಸುತ್ತೂರು ಶ್ರೀಗಳು. ಗುರುಗಳೇ, ಇವಾಗ ಈ ಸಾಧಕರಿಂದ ಮುಂದೆ ನಾನೊಬ್ಬ ಸಾಧಕ ಆಗಬೇಕು ಅಂತ ಕನಸು ಕಾಣ್ತಿರುವಂಥ ಯುವಕರಿಗೆ ನಿಮ್ಮ ಮಾರ್ಗದರ್ಶನ ಅಂತ ಹೇಳಿದ್ರೆ? ಅವರ ತನವನ್ನು ಕಳ್ಕೊಳ್ಳೋದಿದ್ರೆ ಆಯಿತು. ಕಂಡವರಿಗೋಸ್ಕರ ಪಿಜ್ಜಾ ತಿನ್ನೋದು ಬಿಡಿ. ಲೀಸನನ್ನು ಇಂಪ್ರೆಸ್ ಮಾಡಲಿಕ್ಕೆ ಪಿಜ್ಜಾ ತಿನ್ನೋದು ಬಿಡುವ. ನಿಂಗೆ ತಿನ್ನಬೇಕಾದ್ರೆ ನೀ ತಿನ್ನು. ತುಂಬ ಜನಕ್ಕೆ ಇದು ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಕ್ಯೂರಿಯಾಸಿಟಿ, ನೀವು ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದೀನಿ, ಗುರುತಿಸ್ಕೊಳ್ತಾ ಇದ್ದೀನಿ ಅಂದಾಗ ನಂದೆಂತ ನಂಗೆ ಇನ್ನೂ ಗುರುಗಳು, ಅವಧೂತರು, ಸ್ವಾಮಿಗಳು ಯಾವ ಫೀಲು ಇಲ್ಲ. ಕಾಲೇಜಲ್ಲಿ ಓದಿದಾಗ, ಈಗ ಯೂನಿವರ್ಸ್ ಕಾಲೇಜಲ್ಲಿ ಓದ್ತಾ ಇದ್ದೀವಿ. ಫಸ್ಟ್ ಯೂನಿವರ್ಸಿಟಿಲಿ ಓದಿದೆ, ಫಸ್ಟ್ ಮನೇಲಿ ಓದಿದೆ, ಸ್ವಲ್ಪ ನಾಲೆಡ್ಜ್ ಸಿಕ್ತು. ಬೀದಿಲಿ ಕಲಿತೆ, ನಾಲೆಡ್ಜ್ ಸಿಕ್ತು. ಟಪೋರಿಗಳ ಮಧ್ಯೆ ಕಲಿತೆ, ಅಲ್ಲೂ ಒಂದಿಷ್ಟು ನಾಲೆಡ್ಜ್ ಸಿಕ್ತು. ರೋಡ್ ಮಧ್ಯೆ ನಿಂತು ನೋಡಿದೆ, ಅಲ್ಲೂ ನಾಲೆಡ್ಜ್ ಸಿಕ್ತು. ಜ್ಞಾನಿಗಳ ಸಹವಾಸ ನೋಡಿದೆ, ಅಲ್ಲೂ ಒಂದಿಷ್ಟು ನಾಲೆಡ್ಜ್ ಸಿಕ್ತು. ನದಿ ದಂಡೆ ಮೇಲೆ ತಪಸ್ ಮಾಡಿ ಕೂತೆ, ಪಾರ್ಟಿ ಮಾಡಿ ಕೂತೆ, ಅಲ್ಲೂ ನಾಲೆಡ್ಜ್ ಸಿಕ್ತು. ಅಲ್ಲಿಂದ ಈಚೆ ಬಂದೆ, ಅಲ್ವಾ? ಕೊನೆಗೀಗ ಅನ್ನಿಸ್ತು, ನಾಲೆಡ್ಜ್ ಅಂತ ಇಲ್ಲದ್ದು, ಅದು ವಿಶ್ವಂಭರ.
ಹಾಗಾಗಿ ಈಗ ಆಕಾಶ ತತ್ವದ ಅಧ್ಯಯನ ಮಾಡ್ತಾ ಇದ್ದೀನಿ. ಇನ್ಫೈನೆಟ್ಟಲ್ಲಿ ಏನು ಸಿಗ್ಬೋದು ಅಂತ. ನೀವೊಂದು ವೈಟ್ ಹಾಳೆ ಇದ್ದಂಗೆ ನಿಮ್ಮ ಒಂದು ವೈಟ್ ಆಗ್ಲಿಕ್ಕೆ ನೋಡಿದ್ದು, ವೈಟ್ ಒಳಗೆ ಸಣ್ಣ ಸಣ್ಣ ಚುಕ್ಕೆ ಉಂಟು ಈಗಲೂ, ಆ ಚುಕ್ಕೆ ಎಲ್ಲ ಅಳಿಸ್ತಾ ಇದ್ದೀನಿ. ಚುಕ್ಕೆ ಪೂರ್ತಿ ಹೋಗಿದ್ದೇನೆ ಸೂರ್ಯನ ಥರ, ಎಲ್ಲವೂ ಅಲ್ಲಗಳಿಲಿಕ್ಕೆ ಹೊರಟಿರುವವನು ನಾನು. ಇದು ನಮ್ಮ ಮೊದಲನೇ ಪಾಡ್ಕಾಸ್ಟ್ ಆಗಿತ್ತು. ನಿಜವಾಗ್ಲೂ ಅದರ ಜ್ಞಾನದ ಭಂಡಾರ ಅಂತ ಹೇಳ್ಬೋದು. ಈ ಒಂದು ಸಾಧಕರ ಕುರ್ಚಿನಲ್ಲಿ ನೀವು ಬಂದು ಅಲಂಕಾರ ಮಾಡಿ ಆಶೀರ್ವಾದ ಮಾಡಿದ್ದು ನಮ್ಮ ಪುಣ್ಯ. ಮುಂದೆ ಈ ಒಂದು ಜಾಗದಲ್ಲಿ ಯಾರನ್ನ ನೋಡೋಕ್ಕೆ ನೀವು ಇಷ್ಟಪಡ್ತೀರಾ, ಯಾಕೆ ಅಂತ ಕೇಳೋದಾದ್ರೆ? ನಾನು ಅಷ್ಟೆಲ್ಲ ದೊಡ್ಡ ವ್ಯಕ್ತಿ ಅಲ್ಲ. ನನ್ನ ಹತ್ರ ಇದ್ದ ನಾಲೆಡ್ಜ್ ಅಂತಲೂ ಹೇಳಲ್ಲ, ನನ್ನ ಅನುಭವದ ಸಣ್ಣ ಸಣ್ಣ ತುಣುಕುಗಳನ್ನು ಹಂಚಿತ್ತು. ಹಂಗಂಥೇಳಿ ಅದು ಸುಪ್ರೀಮ್, ಇಟ್ ಈಸ್ ನಾಟ್ ಸುಪ್ರೀಮ್. ನಮ್ಮ ಶಬ್ದಗಳನ್ನು ಜನ ತಗೊಳ್ಬೇಕಾದ್ರೆ ಅವರಿಗೆ ಅನ್ವಯಿಸೋದಾದರೆ ಮಾತ್ರ ತಗೊಳ್ಳಿ. ರೈತರನ್ನೇ ಅನ್ನಾರು ನಾನು ಹೇಳೋದು ಎಲ್ಲ ಪಾಡ್ಕಾಸ್ಟಲ್ಲಿ ಸಾಧಕರು ನಿಜವಾದ ಸಾಧಕರು ಯಾರು? ರೈತರು. ಇಡೀ ಜಗತ್ತಿಗೆ ಅನ್ನ ಕೊಡೋರು. ಈ ಸಮಾಜಕ್ಕೆ ಕೊನೆಯದಾಗಿ ನಿಮ್ಮ ಒಂದು ಆಶೀರ್ವಾದ. ಸಮಾಜ ಅನ್ನೋ ಶಬ್ದದಲ್ಲೇ ಅಂತ ಉಂಟು. ಸಮಾನತೆ ಬದುಕುವುದೇ ಸಮಾಜ. ಇಲ್ಲಿ ದೊಡ್ಡವನು ಇಲ್ಲ, ಸಣ್ಣವನು ಇಲ್ಲ. ಕುಲವೆಂದು ಹೊಡೆದಾಡದಲ್ಲಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ. ಆ ಕುಲದ ನೆಲೆ ಯಾವುದು? ನಾಲೆಡ್ಜ್. ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್, ಡಿವೈನಿಟಿ ನೆಕ್ಸ್ಟ್. ಇಷ್ಟೊತ್ತು ನಿಜವಾಗ್ಲೂ ಆವಾಗಲೇ ನಾನು ಪಾಡ್ಕಾಸ್ಟ್ ಶುರು ಮಾಡ್ತಿದ್ದಂಗೆ ಹೇಳಿದೆ, ನಾನೊಂದು ಇವತ್ತು ಧೈರ್ಯ ಮಾಡ್ತಿದ್ದೀನಿ, ದೇವಸ್ಥಾನಕ್ಕೆ ಬಂದು ದೇವರ ಹತ್ರ ಮಾತಾಡಿಸೋ ಅಂಥ ಒಂದು ದಿಟ್ಟ ನಿರ್ಧಾರ ಮಾಡಿದ್ದೀನಿ ಅಂತ. ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ಕೂತ್ಕೊಂಡ್ರೆ ಒಂದು ವಿಷಯ ಅಲ್ಲ, ಪ್ರಪಂಚದ ಎಲ್ಲ ವಿಷಯನೂ ಒಂದು ಕವರ್ ಮಾಡುವಂಥ ಒಂದು ಎನ್ಸೈಕ್ಲೋಪೀಡಿಯಾ ಗೂಗಲ್ ಅಂತ ಅವರೇ ಹೇಳಿದ್ರು. ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಸಣ್ಣವಳಾಗಿರ್ತೀನಿ. ತಪ್ಪಾದರೆ ಕ್ಷಮಿಸಿ ಗುರುಗಳೇ. ಇಷ್ಟ ಆದರೆ ನಮ್ಮನ್ನು ಆಶೀರ್ವಾದ ಮಾಡಿ ಮುಂದೆ ನಡೆಸಿ. ಹಾಗೆ ಈ ಒಂದು ಪಾಡ್ಕ್ಯಾಸ್ಟ್, ಈ ಒಂದು ಚಾನಲ್ ನಿಮ್ಮಿಂದ ಹಲವಾರು ಮಾರ್ಗದರ್ಶನದಿಂದ ನಡೀತಾ ಇದೆ, ನಡೀಲಿ ಅಂತ ನಾವೇನು ಅಪೇಕ್ಷೆ ಪಡ್ತೀವಿ. ಸೊ ಧನ್ಯವಾದಗಳು. ನಿಮ್ಮ ಇಷ್ಟೊತ್ತು ಕಾಲಾವಕಾಶ ನಮ್ಮ ಹತ್ರ ಸ್ಪೆಂಡ್ ಮಾಡಿ ಸಮಾಜಕ್ಕೆ ನಮಗೆ ತಿದ್ದಿ ಬುದ್ಧಿ ಹೇಳಿ ನಮಗೆ ಒಂಥರ ಫ್ರೆಂಡ್ ಥರ ಗೈಡರ್ ಆಗಿದ್ದಕ್ಕೆ ಅದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಚಿಕ್ಕದಾಗುತ್ತೆ ಗುರುಗಳೇ. ಒಂದು ಜಗತ್ತನ್ನು ನೀವು ಮಾಧ್ಯಮದ ಮೂಲ ಸಿದ್ಧಾಂತ ಜಗತ್ತನ್ನು ಪರಿವರ್ತನೆ ಮಾಡಿ ಪರಿಹಾರ ಹುಡುಕುವುದಲ್ಲ. ಪರಿಹಾರ ಹುಡುಕೋದು ಜ್ಯೋತಿಷ್ಯ, ಪರಿವರ್ತನೆ ಮಾಡೋದು ಜ್ಞಾನ. ಆ ಜ್ಞಾನ ಯಜ್ಞವನ್ನು ನೀವೆಲ್ಲ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಿ. ಅದರಲ್ಲೊಂದು ಸಣ್ಣ ಸಮಿದಾಗೋ ಕೆಲಸ ನಾನು ಮಾಡಿದ್ದೀನಿ. ಆ ಯಜ್ಞ ವಿಶ್ವಯಜ್ಞ ಆಗಲಿ. ಎಷ್ಟೋ ಜನ ಯುವಕರು ಮನಸ್ಸು ನೊಂದವರು, ಸುಸೈಡ್ ಮಾಡೋ ಅಟೆಂಪ್ಟಲ್ಲಿರೋರು, ಅವರಿಗೆಲ್ಲ ಈ ನಾಲೆಡ್ಜಿನ ಅನುಭವ ಸಹಾಯ ಆಗಲಿ. ಮತ್ತು ಏನು ಒಂದು 6 ಕನ್ನಡ ಹೆಸರಲ್ಲಿ ರಾಜ ಅಂತಲೇ ಇದೆ. ಒಬ್ಬ ರಾಜನ ಧರ್ಮ ಯಾವುದು? ಸಮಾಜದಲ್ಲಿ ಮಾನಸಿಕತೆಯನ್ನು ರಕ್ಷಣೆ ಮಾಡೋದು ದೊಡ್ಡ ಧರ್ಮ. ಅದನ್ನೇ ಮಾಧ್ಯಮ ಹೆಸರಿಗೆ ತಕ್ಕಾಗಿ ಮಾಡ್ತಾ ಇದ್ದೀರಿ. ಆ ಯಜ್ಞ ವಿಶೇಷವಾಗಿ ರೂಪಿಕಾ ಗೊತ್ತಿಲ್ಲದೆ ನಿಂಗೆ ಹೆಸರಿಟ್ಟರು, ನೀನು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಿ. ರೂಪಿಕಾ ಅಂದರೆ ಜಗತ್ತಿಗೆ ರೂಪ ಕೊಡೋರು. ಈ ಯಜ್ಞದ ಇಂಪ್ಯಾಕ್ಟು ಹಾಗೆ ಇದೆ, ಚಾನೆಲ್ ಹೆಸರು ಹಾಗೆ ಇದೆ. ಇದರ ನೋಡಿಕೊಳ್ತಾ ಇರೋ ಸ್ವಾಮೀಜಿಯವರು ಸಮೇತ. ಯಾಕೆ ಜ್ಞಾನಿಗಳು ಅನುಭಾವಿಗಳು ಚಾನೆಲ್ಗಳನ್ನು ನಡೆಸಿದಾಗ ಹೇಗೆಲ್ಲ ತಗೊಂಡು ಹೋಗ್ತಾರೆ, ಜ್ಞಾನ ಮಾರ್ಗದವನ್ನೇ ಫಸ್ಟ್ ಚೂಸ್ ಮಾಡ್ತಾರೆ. ಅದಕ್ಕೆ ಈ ಪ್ರೋಗ್ರಾಮ್ ದೊಡ್ಡ ಸಾಕ್ಷಿ. ಅವರ ಹೆಸರೇ ಪ್ರಕಾಶನಾಥ ಅಂತ ಹೇಳಿ. ಪ್ರಕಾಶವನ್ನು, ನಾಲೆಡ್ಜಿನ ಪ್ರಕಾಶವನ್ನು ಎಲ್ಲ ಕಡೆ ಹಬ್ಬಿಸೋ ಕೆಲಸ ನಿಮ್ಮೆಲ್ಲರ. ನಾನು ಹೇಳಿದೆ, ಇಟ್ ಈಸ್ ನಾಟ್ ಎ ಪ್ರೋಗ್ರಾಮ್, ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ದ ಪ್ರೋಗ್ರೆಸ್ ಆಫ್ ನೇಷನ್ ಇನ್ ಸ್ಟೇಟ್. ಸೊ ಅದು ಚೆನ್ನಾಗಾಗಲಿ. ದ ಫಸ್ಟ್ ಬಿಕಮ್ ಬೆಸ್ಟ್, ಆಲ್ವೇಸ್ ಬಿ ಬೆಸ್ಟ್ ಅಂತ ಹೇಳ್ತಾ ಇದಕ್ಕೆ ಭಗವಂತ ಪೂರ್ಣ ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಗುರುಗಳೇ. ಹಾಗೆ ನಿಮ್ಮ ಮಾರ್ಗದರ್ಶನದಲ್ಲೇನೆ ನಾವು ಬೊಕ್ಕೆ ಅಥವಾ ಸನ್ಮಾನ ಮಾಡೋಷ್ಟು ನಿಜವಾಗ್ಲೂ ದೊಡ್ಡದಲ್ಲ. ಹಾಗೆ ನೀವು ಹೇಳಿದ್ದೀರಾ 4 ಅಕ್ಷರಾಭ್ಯಾಸಕ್ಕೆ ಸಹಾಯ ಆಗೋದು, ಏನೋ ಒಂದು ಸಮಾಜಕ್ಕೆ ಸಹಾಯ ಆಗುವಂಥ ಒಂದು ಚಿಕ್ಕ ಸೇವೆನ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಕೊಡೋ ವಸ್ತು ಇನ್ನೊಬ್ಬನಿಗೆ ಬೆಳಕಾಗಬೇಕು.